20,000 ತನಕ ಪ್ರಾಫಿಟ್ ಮಾಡಿದ್ದೇನೆ. ಅದು 10 ದನದಲ್ಲಿ. 10 ದನದಲ್ಲಿ. ಅದೇ 20 ದನ. ನಾನು ಹೇಳ್ತೇನೆ, ಅದರಲ್ಲಿ ನನಗೆ ಯಾವ್ದು ಸನ್ಮಾನ ಆಗ್ಲಿಲ್ಲ. 2021-22ನ ಸಾಲಿನಲ್ಲಿ ಕಾರ್ಕಳ ತಾಲೂಕು ಮಟ್ಟದ ಹೈನುಗಾರಿಕೆಯಲ್ಲಿ ಶ್ರೇಷ್ಠ ಪ್ರಶಸ್ತಿ ಆಗಿದೆ, ನಮ್ಮಲ್ಲಿ ಉಂಟು. ನಂಗೆ ಹೆಮ್ಮೆ ಉಂಟು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಬೆರಾರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನು ಒಂದು ಹೊಸ ವಿಡಿಯೋ ತಗೊಂಡು ಬಂದಿದ್ದೇನೆ. ಅದೇ ಕೌ ಫಾರ್ಮಿಂಗ್, ಹಸುಗಳ ಫಾರ್ಮಿಂಗ್ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರಂತ. ಸೊ ನಾನು ಎಲ್ಲಿದ್ದೇನೆಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕುಂದೂರು ಗ್ರಾಮ ನಕ್ರೆ ವಿಲೇಜ್ ಅಲ್ಲಿದ್ದೇನೆ. ಸೊ ಭಾರಿ ಒಳ್ಳೆ ಹಸು ಫಾರ್ಮಿಂಗ್ ಉಂಟು. ಹೆಚ್ ಎಫ್ ಹಸುಗಳನ್ನು ಹೇಗೆ ಫಾರ್ಮಿಂಗ್ ಮಾಡ್ತಾರೆ, ಎಷ್ಟು ಹಾಲು ತೆಗಿತಾರೆ, ಎಷ್ಟು ಪ್ರಾಫಿಟ್ ಉಂಟಂತ ಈ ವಿಡಿಯೋಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ. ಸೊ ಸರ್ ಈ ಫೀಲ್ಡ್ ಅಲ್ಲಿ ಭಯಂಕರ ಎಕ್ಸ್ಪೀರಿಯನ್ಸ್ಡ್. ಎಷ್ಟು ವರ್ಷ ಅಂತ ನಿಮಗೆ ಮುಂದಿನ ಈಗ ವಿಡಿಯೋಲಿ ಗೊತ್ತಾಗ್ತದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಮತ್ತೆ ಇಷ್ಟು ತನಕ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ ಐಕಾನ್ ಒತ್ತಿರಿ, ನಂಗೆ ಅದು ತುಂಬಾ ಸಹಾಯ ಆಗ್ತದೆ ಸಬ್ಸ್ಕ್ರೈಬ್ ಮಾಡಿದ್ರೆ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇವತ್ತು ನಮ್ಮೊಟ್ಟಿಗಿದ್ದಾರೆ ಎನ್ ಜಯಸಾಲ್ಯನ್ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾವು ಸೌಖ್ಯ ಸರ್. ಸರ್, ಎಷ್ಟು ವರ್ಷದಿಂದ ನೀವು ಕೌ ಫಾರ್ಮಿಂಗ್, ಹಸುಗಳ ಫಾರ್ಮಿಂಗ್ ಮಾಡ್ತಿದ್ದೀರಿ? ನಾನು 16 ವರ್ಷದಿಂದ ಮಾಡ್ತಾ ಇದ್ದೇನೆ. 16 ವರ್ಷ. ಹೌದು. ಅಂದ್ರೆ ಎಷ್ಟು ನೀವು ಏಜ್ ಇತ್ತು ಆಗ? ಆಗ ಒಂದು 16 ವರ್ಷ ಅಂದ್ರೆ ಆಗ ಒಂದು ನಂಗೆ 22 ವರ್ಷ. 22 ವರ್ಷ. ಈಗ ಎಟ್ ಪ್ರೆಸೆಂಟ್ 40 ಇಯರ್ಸ್ ರನ್ನಿಂಗ್. 40 ಇಯರ್ಸ್ ರನ್ನಿಂಗ್. ಸೊ ಈಗ ನಿಮ್ಮ ಹತ್ರ ನಿಮ್ದು ಓನ್ ಆಗಿ ಎಷ್ಟು ಹಸುಗಳಿದೆ? ನಂದು ಓನ್ ಆಗಿ ಅಂದ್ರೆ 10 ಹಸುಗಳುಂಟು. 10 ಹಸು? ಹೌದು, ಅದು ನಮ್ಮದೇ ಮನೆಯಲ್ಲೇ ನಾವು ಒಂದಕ್ಕೊಂದು ರೆಡಿ ಮಾಡಿಕೊಂಡು ಮಾಡುವಂತ ಪ್ರೊಡಕ್ಷನ್ ಅದು. ಪರ್ಚೇಸ್ ಮಾಡಿಲ್ಲ, ಫಸ್ಟ್ ಗೆ ಮಾತ್ರ ನಾವು ಪರ್ಚೇಸ್ ಮಾಡಿದ್ದೇವೆ. ಓಕೆ. ಈಗ ಯಾವ್ದು ಬ್ರೀಡ್ ಅದು? ಅದು ನಮ್ಮಲ್ಲಿ ಎಚ್ಎಫ್ ಉಂಟು, ಮತ್ತೆ ಜರ್ಸಿ ಉಂಟು. ಅಂದ್ರೆ ಫುಲ್ ಬ್ರೀಡ್ ಜರ್ಸಿ ಇದಿಲ್ಲ, ಒಂದು 70%, 70-80% ಹಾಗೆ. 70-80%? ಹೌದೌದು. ಮತ್ತೆ ನೀವೇ ಬ್ರೀಡಿಂಗ್ ಮಾಡಿದ್ದೀರಿ? ಮತ್ತೆ ನಾವೇ ಬ್ರೀಡಿಂಗ್ ಮಾಡ್ತಾ ಹೋಗಿದ್ದೇವೆ. ಓಕೆ. ಅದು ಎಚ್ ಎಫ್ ಮತ್ತೆ ಇದು ಜರ್ಸಿ ಅಲ್ಲಿ ಅದು ಎಲ್ಲಿಂದ ತಂದದ್ದು ನೀವು? ನಾನು ಫಸ್ಟ್ ಎಚ್ಎಫ್ ತಂದದ್ದು ಅಂದ್ರೆ ಇಲ್ಲಿ ನಮ್ದು ಪೆರಡೂರ್ ಹತ್ರ ಒಂದು ಫಾರ್ಮಿನಿಂದ ತಂದದ್ದು. ಓಕೆ ಓಕೆ. ನಾನು ಕ್ಯಾಟಲ್ ಫೀಡಿಗೆ ಹೋದಾಗ ಅಲ್ಲಿಂದ ಫಾರ್ಮಿನ ಒಂದು ಕರು ತಂದದ್ದು. ಅದರಲ್ಲೇ ಪ್ರೊಡಕ್ಷನ್ ಮಾಡಿ 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 ಅದರ ತಾಯಿನ ನಾವು ಸೇಲ್ ಮಾಡಿದ್ದೇನೆ ಆಲ್ರೆಡಿ. ಅದು ಅದರ ಮಗಳು. ಅದರಿಂದ ಮತ್ತೆ ಎಲ್ಲ ಕರುಗಳು ಆಗಿದೆ ಹಾಗೆ. ಓಕೆ. ಆಗ ಎಷ್ಟು ಕೊಟ್ಟಿದ್ದೀರಿ? ಆಗ ನಾನೊಂದು 30,000 ಕೊಟ್ಟಿದ್ದೇನೆ. ಎಷ್ಟು ವರ್ಷ ಹಿಂದೆ ಅದು? ಅದು ಅಂದ್ರೆ ಸಾಧಾರಣ 16 ವರ್ಷದ ಹಿಂದೆ. ಆಗ ಒಂದು 30,000 ಬಿದ್ದಿದೆ ನಮ್ಗೆ. ಅಂದ್ರೆ 25,000 ಪರ್ಚೇಸ್ ರೇಟ್, ಮತ್ತೆ ನಮ್ಗೆ 5,000 ಬಾಡಿಗೆ. ಟೋಟಲ್ ಅದು 30,000 ಆಗಿದೆ. ಆಗ ಒಂದು 8 ತಿಂಗಳದ್ದು 2 ವರ್ಷದ್ದು ಕರು, 8 ತಿಂಗಳ ಗಬ್ಬ ಇತ್ತು, ಚೆನ್ನಾಗಿರೋದು, ಹೈಟ್ ಆಗಿತ್ತು. ಹಾಗೆ ಸ್ವಲ್ಪ ರೇಟ್ ಕೊಟ್ಟಿದ್ದೇವೆ. ಸೊ ಈಗ ಪರ್ಚೇಸ್ ಮಾಡುವಾಗ ಎಂತ ನೋಡ್ಬೇಕು? ಅದು ತುಂಬಾ ಉಂಟು. ಪರ್ಚೇಸ್ ಮಾಡುವಾಗ ಮೇನ್ ಆಗಿ ನೋಡೋದಂದ್ರೆ ಕೆಚ್ಚಲಿನ 4 ಮೊಲೆಗಳು ಒಂದೇ ಲೆಕ್ಕ ಮಟ್ಟದಲ್ಲಿ ಇರಬೇಕು. ಒಂದು ವೇಳೆ ಅದು ವ್ಯತ್ಯಾಸ ಉಂಟಂತಾದ್ರೆ ಅದರಲ್ಲಿ ಕೆಚ್ಚಲು ಬಾವು ಬಂದಿದೆ, ಅದನ್ನ ನಾವು ಫಸ್ಟ್ ಆಗಿ ನಾವು ಕನ್ಫರ್ಮೇಶನ್ ಮಾಡುವಂತದ್ದು ವಿಷಯ. ಅದು ಅವರು ಹೇಳಲಿಲ್ಲ ಇದ್ರೆ ಅದೇ ನಾವು ನೋಡ್ಬೇಕು. 4 ಮೊಲೆ ಚೆನ್ನಾಗಿರ್ಬೇಕು, ಒಂದೇ ಲೆಕ್ಕ ಇರಬೇಕು. ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಬಂದಿದ್ರೆ, ಬೇಕಾದ್ರೆ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಬಂದದ್ದು ನಾನು ನಿಮ್ಗೆ ವಿಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೇನೆ. ಬಂದದ್ದನ್ನು ಹೇಗೆ ಉಂಟು, ಬರದೇ ಇದ್ದದ್ದು ಹೇಗೆ ಉಂಟು, ನಮ್ಮಲ್ಲಿ ಎಕ್ಸಾಂಪಲ್ ಉಂಟು ಈಗ ಆಲ್ರೆಡಿ. ನಾವು ಇಟ್ಕೊಂಡಿದ್ದೇವೆ ಅದನ್ನ ಹಾಗೆ. ಅದು 4 ಮೊಲೆ ಸರಿಯಾಗಿರ್ಬೇಕು. ಮತ್ತೆ ಅದರ ಎದೆ ಭಾಗ ಸ್ವಲ್ಪ ಗುಂಡಾಗಿರ್ಬೇಕು. ಮತ್ತೆ ಇಲ್ಲಿ ಸೊಂಟದ ಹತ್ರ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಇರ್ಬೇಕು. ಮತ್ತೆ ಹೊಟ್ಟೆದ ಹಲ್ಲೆ ಅಂತ ಹೇಳ್ತೇವೆ ನಾವು, ಅದೆಲ್ಲ ಬಿಗ್ ಸೈಜ್ ಅಲ್ಲಿ ಇರ್ಬೇಕು. ಕಣ್ಣು ಸ್ವಲ್ಪ ಹೊರಗೆ ಇರಬೇಕು. ಈಗೆಲ್ಲ ಕೆಲವೊಂದು ಮಿಲ್ಕ್ ಪ್ರೊಡಕ್ಷನ್ ಲಕ್ಷಣಗಳಂತ ಕೆಲವುಂಟು. ನಾವಂದ್ರೆ ಹಳ್ಳಿಯಲ್ಲಿ ಇರುವಾಗ ನಾವು ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ತರ್ತೇವೆ. ಹಾಗೆ. ಆದ್ರೆ ನೀವು ಇದು ಫಾರ್ಮ್ ಮಾಡಿದಿರಿ ಅಂದ್ರೆ ಸೇಲ್ ಮಾಡ್ಲಿಕ್ಕೋಸ್ಕರ ಮಾಡಿದಿರಿ, ಹಾಲು ಸೇಲ್ ಮಾಡ್ಲಿಕ್ಕೆ? ಹೌದೌದು. ಇದು ಫಾರ್ಮ್ ಮಾಡ್ಲಿಕ್ಕೆ ಎಷ್ಟಾಯ್ತು ನಿಮ್ಗೆ ಖರ್ಚು? ನಾವು ಫಾರ್ಮ್ ನೋಡಿ ಸಿಂಪಲ್ ಆಗಿ ಮಾಡಿದ್ದೇವೆ. ಏನು ಬೇರೆಯವ್ರ ಸಾಲ ತಕೊಂಡು, ಬ್ಯಾಂಕ್ ಅಲ್ಲಿ ಸಾಲ ತಕೊಂಡು ಏನು ಇದು ಮಾಡಿಕೊಂಡು 5-6 ಲಕ್ಷ ಏನು ಮಾಡ್ಲಿಲ್ಲ ನಾವು. ನಾವು ತುಂಬಾ ನಾನು ಯಾರಿಗೂ ಸಹ ಕೃಷಿಕರಿಗೆ ಹೇಳ್ತೀನಿ, ಪ್ರಾಫಿಟ್ ಆಗಿ ನೀವು ಮಿಲ್ಕ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಶೆಡ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅತಿ ಕಡಿಮೆಯಲ್ಲಿ ಸುಸರ್ಜಿತವಾದಂತ ಬೆಳಕು ಗಾಳಿ ಬೀಳುವಾಗಿ ನೋಡಿ ನಮ್ಮ ಶೆಡ್ ನಾವು ಸಿಂಪಲ್ ಆಗಿ ಮಾಡಿದ್ವಿ. ಏನು ಹೆಚ್ಚು ಖರ್ಚಿಲ್ಲ. ಒಂದು 50,000 ಒಳಗೆ ನಾವು ಈ ಶೆಡ್ಡಿನ ವ್ಯವಸ್ಥೆ ಮಾಡಿದ್ದೇವೆ. 50,000 10 ಹಸುಗಳು? 10 ಹಸುಗಳಿಗೆ ಎಲ್ಲ ಫ್ಯಾನ್ ಗಿನ್ನೆಲ್ಲ ಮ್ಯಾಟ್ ಗಿಟ್ ಎಲ್ಲ ಒಂದು 50-60,000 ಖರ್ಚು. ಅದು ಓಕೆ. ಲಕ್ಷ ಕಟ್ಲೆ ಹಾಕಿ ಮಾಡಿದ್ರೆ ಖಂಡಿತ ಇದು ಪ್ರಯೋಜನ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾತ್ರ. ಅದರ ಪ್ರಾಫಿಟ್ ಯಾವಾಗ ತೆಗೆಯುವುದು? ಯಾಕಂದ್ರೆ ಒಂದು ನೀರಿಗಿಂತ ಹಾಲಿಗೆ ರೇಟ್ ಕಮ್ಮಿ ಉಂಟು.
ನೀರು ಬಾಟ್ಲಿಗಿಂತ ಹಾಲು ಬಾಟ್ಲಿಗೆ ಕಮ್ಮಿ ಉಂಟು, ಹಾಗಾಗಿ ಪ್ರೊಡಕ್ಷನ್ ಸ್ವಲ್ಪ ಕಷ್ಟ ಆಗ್ತದೆ, ನನ್ನ ಒಂದು ಅಭಿಪ್ರಾಯ ನಾನು ಹೇಳ್ತಾ ಇರೋದು. ಓಕೆ, ಇನ್ನೊಂದು ಅದು ಫ್ಯಾನ್ ಎಲ್ಲ ಯಾಕೆ ಹಾಕಿದ್ದೀರಿ? ಆಕ್ಚುಲಿ ಫ್ಯಾನ್ ಅಂದ್ರೆ ದನಗಳಿಗೆ ಎಚ್ಎಫ್ಗೆ ಇಲ್ಲಿ ಈಗ 38-40 ಡಿಗ್ರಿ ಹೀಟ್ ಇರ್ತದೆ. ಹೌದು. ಆಕ್ಚುಲಿ ಅದರ ಮೂಲತಃ ಯಾವ್ದುಂಟು ಇದು, ಅದು ವಿದೇಶದ್ದು. ಅಲ್ಲಿ ಅಷ್ಟು ಟೆಂಪರೇಚರ್ ಅಲ್ಲಿ ಅದು ಇರುವುದಿಲ್ಲ. ಅಲ್ಲಿದ್ದು ಟೆಂಪರೇಚರ್ ಮತ್ತೆ ಇಲ್ಲಿ ಟೆಂಪರೇಚರ್ ಹೊರ ದೇಶದಲ್ಲ ಇದು, ಯಾಕಂದ್ರೆ ಎಚ್ಎಫ್ ಅಂದ್ರೆ ನಮ್ಮ ದೇಶದಲ್ಲ, ಹೊರ ದೇಶದ್ದು. ಇಲ್ಲಿ ಅದಕ್ಕೆ ಶೂಟೇಬಲ್ ಆಗುದಿಲ್ಲ. ಅದಕ್ಕೆ ಫ್ಯಾನ್ ನಮ್ಮಲ್ಲಿ 24 ಗಂಟೆ ಕರೆಂಟ್ ಇದ್ರೆ ಬಂದು ಮಾಡಿದಂತ ಇತಿಹಾಸದಲ್ಲಿ ಇಲ್ಲ, ಬಂದು ಮಾಡುದು ಇಲ್ಲ. ಅದು ರಾತ್ರಿ ಹಗಲು ತಿರುಗ್ತಾನೆ ಇರ್ತದೆ. ಹೌದು, ಅದಕ್ಕೆ ಅದು ಅವಶ್ಯಕತೆ ಉಂಟು. ಮತ್ತೆ ಅದಕ್ಕೆ ಅದು ಸರಿ ಸೆಟ್ ಆಗಿದೆ ಈಗ, ಸೆಟ್ ಆಗಿದೆ. ಹೌದು, ಅದಕ್ಕೆ ಫ್ಯಾನ್ ಬೇಕೇ ಬೇಕು. ಹಾಗೆ ಈಗ ಇನ್ನೊಬ್ರು ಕೊಂಡೋದ್ರೆ ಅದನ್ನೇನು ಮಾಡಿದ್ರೆ ಅದು 10 ಲೀಟರ್ ಅದು 23 ಲೀಟರ್ ಹಾಲು ಕೊಡ್ತದೆ, ಅದು ಇದು 22 ಲೀಟರ್ ಕೊಡ್ತದೆ. ಅದು ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಮಾಡ್ತದೆ. ಅದಕ್ಕೆ ಮಾನಸಿಕವಾದ ಹಿಂಸೆ ಆಗ್ತದೆ. ಆಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ, ನಾವು ಮಾಡಿದ ನಿಜವಾಗ್ಲೂ ಇದು ಬಿಸಿನೆಸ್ ಅಲ್ಲ, ಸತ್ಯ. ಗಾವೋ ಲೋಕಸ್ಯ ಮಾತ ಎಂಬ ಮಾತಿನಲ್ಲಿ ಈ ಗೋವುಗಳನ್ನ ಸಂರಕ್ಷಣೆ ಮಾಡಬೇಕು, ನಮ್ಮಂತ ಯಂಗ್ಸ್ಟರ್ಗಳನ್ನ ಗೋವುಗಳನ್ನ ಬೆಳೆಸೋದಕ್ಕೆ ನಾವೊಂದು ದಾರಿದೀಪ ಆಗ್ಬೇಕೆಂಬ ಉದ್ದೇಶದಿಂದ ನಾವು ಮಾಡಿದ್ದು. ನಮ್ಮ ಖರ್ಚಿಗೂ ಅದರ ಮಿಲ್ಕ್ ಪ್ರೊಡಕ್ಷನ್ ಖರ್ಚಿಗೂ ನೋಡಿದ್ರೆ ಟ್ಯಾಲಿ ಮಾಡಿದ್ರೆ ಪ್ರಾಫಿಟ್ ಉಂಟು, ನಾನು ಇಲ್ಲ ಅಂತ ಖಂಡಿತ ಹೇಳುದಿಲ್ಲ. ಪ್ರಾಫಿಟ್ ಅಲ್ಲಿ ಮಾಡೋದಾದ್ರೆ ಪ್ರಾಫಿಟ್ ಖಂಡಿತ ಉಂಟು. ಅದೇ ನಾವು ನಿಮ್ಗೆ ಆಗೋ ಹೇಳಿದಾಗೆ ಒಬ್ಬ ಇಂಜಿನಿಯರ್ ಏನ್ ದುಡಿತಾನೆ ಅದು ನಾನು ದುಡಿತೇನೆ, ನಂಗೆ ತೃಪ್ತಿ ಉಂಟು. ಹಾಗೆ ಅದು ಕೆಲವರು ಎನಿಸ್ತಾರೆ ಫಾರ್ಮಿಂಗ್ ಅಲ್ಲಿ ಕೃಷಿ ಅದು ಲೋ ಕ್ವಾಲಿಟಿ, ಲೋ ಕಾಸ್ಟ್ ಅಲ್ಲಿ ಅಂದ್ರೆ ಲೋ ಬರ್ತದೆ. ಅದೇ ನಾನು ಹೇಳ್ತೇನೆ ನೋಡಿ, ಒಬ್ಬ ಹೋಟೆಲ್ ಬಿಸ್ನೆಸ್ ಮ್ಯಾನ್ಗೆ ಒಂದು ಸನ್ಮಾನ ಆದ್ರೆ ದೊಡ್ಡ ಸಂಗತಿ ಮಾಡ್ತೇವೆ ನಾವು. ನಾನು ಹೇಳ್ತೇನೆ, ಅದರಲ್ಲಿ ನಂಗೆ ಯಾವ್ದು ಸನ್ಮಾನ ಆಗ್ಲಿಲ್ಲ. 2021-22 ಸಾಲಿನಲ್ಲಿ ಕಾರ್ಕಳ ತಾಲೂಕು ಮಟ್ಟದ ಹೈನುಗಾರಿಕೆಯಲ್ಲಿ ಶ್ರೇಷ್ಠ ಪ್ರಶಸ್ತಿ ಆಗಿದೆ, ನಮ್ಮಲ್ಲಿ ಉಂಟು. ನಂಗೆ ಹೆಮ್ಮೆ ಉಂಟು. ನಾನು ಯಾವಾಗ್ಲೂ ನಾನು ಕೃಷಿಕ, ನಾನು ಹೈನುಗಾರ ಅಂತ ಯಾವ ಕ್ಷೇತ್ರದಲ್ಲಿ, ನಾನು ಮೋಟರ್ ವೈಂಡರ್. ಆಕ್ಚುಲಿ ನಮ್ಮ ಉದ್ಯೋಗ ಅಂದ್ರೆ ಮೋಟರ್ ವೈಂಡರ್. ನಾನು ಕ್ಯಾಟಲ್ ಫೀಡ್ ನನ್ನ ಡಿಸ್ಟ್ರಿಬ್ಯೂಟರ್ ಉಂಟು, ಕಾರ್ಕಳದಲ್ಲಿ ಜಾಕಿ ಶೋರೂಮ್ ಉಂಟು ನಮ್ಮದು. ಆದ್ರೆ ನಾನು ಯಾವುದೇ ಅದನ್ನ ಹೇಳುದಿಲ್ಲ. ನಾನು ಎಲ್ಲಾದ್ರೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ಮನ್ನ, ನಾವು ಹೇಳುದು ನಾನು ಕೃಷಿಕ ಹೈನುಗಾರ ಅಂತ ಹೇಳುದು. ಯಾಕೆ ನಂಗೆ ಹೆಮ್ಮೆ ಉಂಟು. ಆ ಕ್ಷೇತ್ರದಲ್ಲಿ ನಾನೇನು ಹೆಸರು ಮಾಡಿಲ್ಲ, ಆದ್ರೆ ಈ ಕ್ಷೇತ್ರದಲ್ಲಿ ನಾನು ಹೆಸರು ಮಾಡಿದ್ದೇನೆ. ಕಾರ್ಕಳ ತಾಲೂಕಿನಲ್ಲಿ ನನ್ನನ್ನು ಗುರುತಿಸಿದ್ದಾರೆ, ಅದಕ್ಕೆ ನಂಗೆ ಹೆಮ್ಮೆ ಉಂಟು. ಅದಕ್ಕೆ ನಾನು ಹೈನುಗಾರಿಕೆ ಅಂತ ಸ್ವಲ್ಪ ಇದರಲ್ಲಿ ಹೇಳ್ತಾ ಇದ್ದೇನೆ, ಖುಷಿ. ಸರ್, ಈಗ ನಿಮ್ಮ ಹತ್ರ 10 ಹಸುಗಳು ಉಂಟು ಅಂತ ಹೇಳಿದ್ರಿ, ಅದಕ್ಕೆ ನೀವು ಹೆಸರಿಟ್ಟಿದ್ದೀರಾ? ಹೌದು, ಎಲ್ಲದಕ್ಕೂ ಹೆಸರು ಉಂಟು. ನಿಮ್ಮ ಪ್ರೀತಿಯ ಹಸು ಯಾವುದು? ನಂದು ಪ್ರೀತಿಯ ಹಸು ಅಂದ್ರೆ ಗೌರಿ ಅಂತ ಒಂದಿತ್ತು, ಆಲ್ರೆಡಿ ಅದನ್ನ ನಾನು ಸೇಲ್ ಮಾಡಿದ್ದೇನೆ. ಯಾಕಂದ್ರೆ ಆರೋಗ್ಯದ ಸಮಸ್ಯೆಯಿಂದ ನಾನು ಸೇಲ್ ಮಾಡಿದ್ದೇನೆ. ಅದರಷ್ಟು ನಂಗೆ ಅದರಿಂದ ಸ್ಟಾರ್ಟ್ ಮಾಡಿದ್ದು ಇದೆಲ್ಲ ಅದರದೇ ಬ್ರೀಡ್ಗಳು. ಓಕೆ. ಈಗ ಯಾವ್ದು ಪ್ರೀತಿ? ಈಗ ನಂದು ಒಂದು ಅಪ್ಪುಲ್ ಅಂತ ಉಂಟು ಅಲ್ಲಿ. ಅಪ್ಪುಳ? ಹೌದು, ಅದು ಅದರದ ಕರು, ಫಸ್ಟ್ ಕರು ಅದು. ಅದರ ಮೇಲೆ ನಂಗೆ ಬಾರಿ ಮೋಕೆ ಉಂಟು. ಹಾಗಂತೇಳಿ ಎಲ್ಲ ದನಗಳ ಹತ್ರ ಮೋಕೆ ಉಂಟು ನಂಗೆ. ಹೌದು, ಅದು ನಮ್ಮದೇ ಅಲ್ವಾ, ಹಾಗೆ. ಕರೆಕ್ಟ್. ದಿನಕ್ಕೆ ಎಷ್ಟು ಲೀಟರ್ ಹಾಲು ಸಿಗುತ್ತದೆ? ನೋಡಿ, ನಾನು ಈಗ ಆಲ್ರೆಡಿ ಅಂದ್ರೆ ನಮ್ಮಲ್ಲಿ ಈಗ ಪ್ರೊಡಕ್ಷನ್ ಆಗುವುದು ಒಂದು 80 ಲೀಟರ್ ಪರ್ ಡೇ, ಬೆಳಿಗ್ಗೆ ಮತ್ತೆ ಸಾಯಂಕಾಲದ್ದು. ಟೋಟಲ್ ಆಗಿ ನಂದು ಈಗ ಎಲ್ಲ ಪ್ರೆಗ್ನೆಂಟ್ ಉಂಟು. 5 ತಿಂಗಳು 7 ತಿಂಗಳು ಕೆಲವನ್ನ ನಾವು ಕರಿದನ್ನು ಬಿಟ್ಟಿದ್ದೇವೆ. ಈಗ ಆಲ್ರೆಡಿ ಒಂದು 15 ದಿವಸಕ್ಕೆ ಒಂದು ಕರು ಹಾಕುವಂತದ್ದು ಉಂಟು. ಎಲ್ಲ ನಾವು ಪ್ರೊಡಕ್ಷನ್ ಮಾಡುದಾದ್ರೆ ನಮ್ಮ ಹತ್ರ ಒಂದು 130 ಲೀಟರ್ ಹಾಲು ನಾವು ಹಾಕಿದ್ದೇವೆ. ನಮ್ಮ ಹತ್ರ ಚೀಟಿ ಸಹ ಉಂಟು ಡೈರಿಯಲ್ಲಿ. ದಿನಕ್ಕೆ ಹಾಕಿದ್ದೇವೆ. ಆದ್ರೆ ಬೆಳಿಗ್ಗೆ ಎಷ್ಟು ಬರ್ತದೆ? ಬೆಳಿಗ್ಗೆ ಒಂದು 80-85. ಹೌದು, 40-45 ಹಾಗೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ತೆಗೆಯೋದು ಕರೆಕ್ಟ್ ಟೈಮ್? ನಾನು ತೆಗೆಯುವ ಮೊದಲ ಕೆಲಸ ಉಂಟು ನಮ್ಗೆ. ಅಂದ್ರೆ ನಾವು 4 ಗಂಟೆಗೆ ಪರ್ ಡೇ ನಾನು 4 ಗಂಟೆಗೆ ಹೇಳ್ತೇನೆ, ಬೆಳಿಗ್ಗೆ 4 ಗಂಟೆಗೆ ಪ್ರತಿ ದಿವಸ. ಎಲ್ಲಿ ಹೋದ್ರೆ 4 ಗಂಟೆಗೆ ನಾವು ಎಲ್ಲೇ ಬೇಕು. ಯಾಕಂದ್ರೆ 1 ಗಂಟೆ ಕೆಲಸ ಉಂಟು. ಯಾಕಂದ್ರೆ ನಾವು ಬಾಕಿಯವರಾಗೆ ನಾವು ಸ್ವಲ್ಪ ಕೆಚ್ಚಲಿಗೆ ನೀರು ಹಾಕಿ ಕ್ಲೀನ್ ಮಾಡದೆ ನಾವು ಇದು ಮಾಡುದಿಲ್ಲ. ಇಡೀ ಹಟ್ಟಿನ ತೊಳೆದು, ಇಡೀ ದನಗನ ಬ್ರಷ್ ಅಲ್ಲಿ ತೊಳೆದು, ಅದರ ಕೆಳಗಿದ ಪಾದ ಸಮೇತ ನಾವು ತೊಳಿತೇವೆ. ಈಗ ಬೇಕಾದ್ರೆ ಎಕ್ಸಾಂಪಲ್ ನೀವು ನೋಡ್ಬೋದು. ಹೌದೌದು, ನಾವು ಕ್ಲೀನ್ ಇಟ್ಟಿದ್ದೇವೆ. ಯಾವಾಗ್ಲೂ ಸಹ ಹಾಗೆ ನಾವು ಪ್ರತಿ ಡೇ ಹೀಗೆ ಇರ್ತದೆ. ಇವತ್ತೊಂದು ಸ್ಪೆಷಲ್ ಅಂತ ಏನಿಲ್ಲ, ಪ್ರತಿ ದಿವಸ ಹಾಗೆ ನಾವು ದಿವಸಕ್ಕೆ 5 ತೊಳಿತೇವೆ. 5 ದಿವಸಕ್ಕೆ 5 ಸಲ ತೊಳಿತೇವೆ ನಾವು ಬೇರೆ ಬೇರೆ ಟೈಮ್ ಅಲ್ಲಿ. ಹಾಗೆ ಒಟ್ಟಿಗೆ ನಾವು ಅದೇ 130-140 ಲೀಟರ್ ನಾವು ದಿನಕ್ಕೆ ಪ್ರೊಡಕ್ಷನ್ ಮಾಡ್ತೇವೆ. 140 ಲೀಟರ್ ದಿನಕ್ಕೆ? ಹೌದೌದು. ಓಕೆ, ಈಗ ಹೊಸೊಬ್ರು ತಂದ್ರೆ ಅದು ಎಷ್ಟು ತಿಂಗಳಲ್ಲಿ ಅಷ್ಟು ಮಾಡ್ಬೋದು? ಈಗ ಒಂದು ಹಸುವಲ್ಲಿ ಎಷ್ಟು ಸಿಗ್ತದೆ? ಒಂದು ಹಸು ಅಂದ್ರೆ ನಮ್ಮ ಬೇರೆ ಬೇರೆ ವೆರೈಟಿ ಉಂಟು. ಅದೇ ನಾನು ಹೇಳಿದ್ರೆ 25 ಲೀಟರ್ ಉಂಟು, 23 ಲೀಟರ್ ಕೊಡೋದು ಉಂಟು, 20 ಲೀಟರ್ ಉಂಟು, 18 ಲೀಟರ್ ಉಂಟು, 15 ಲೀಟರ್ ಉಂಟು, 10 ಲೀಟರ್ ಉಂಟು. HF ಒಂದು ಹಸು ಎಷ್ಟು ಕೊಡುತ್ತದೆ ಸಾಧಾರಣವಾಗಿ? HF ಅಂದ್ರೆ ನಮ್ಮಲ್ಲಿದ್ದಂತ ತಳಿ, ನಮ್ಮಲ್ಲಿದ್ದಂತ ಬ್ರೀಡ್ ನ ಮೇಲೆ ಅದೇ ನಮ್ಮಲ್ಲಿ 26 ಲೀಟರ್ ಒಂದು ದನ ಉಂಟು, 25 ಉಂಟು, 23 ಉಂಟು. ಅದು ಹೈಯೆಸ್ಟ್ ಬ್ರೀಡ್ 3 ದನ. ಓಕೆ, ಹಾಗೆ. ಸರ್, ಈಗ ನೀವು ಹಸುಗಳಿಗೆ ಎಂತೆಲ್ಲ ಹಾಕ್ತೀರಿ ತಿನ್ಲಿಕ್ಕೆ ಅಂದ್ರೆ ನಮ್ದು ಬೆಳಿಗ್ಗೆ ಮುಂಜಾನೆ ಅಂದ್ರೆ ನಾವು ಹಿಂಡಿ ಹಾಕ್ತೇವೆ. ಅದು ಕೂಡ ನಮ್ದು ಹಿಂಡಿಯಲ್ಲಿ ಕೆಮಿಕಲ್ ಇಲ್ಲದ್ದು, ನಾವು ಅಂದ್ರೆ ಸರ್ಟಿಫೈ ಮಾಡಿ ಆನಂತರ ಚಾಯ್ಸ್ ಮಾಡಿ ಪತಂಜಲಿ ಕ್ಯಾಟಲ್ ಫೀಡ್ ಅನ್ನೇ ನಾವು ಹಾಕೋದು. ಅದೇ ಹಾಕೋದು 5 ವರ್ಷದಿಂದ ಕೆಮಿಕಲ್ ಫ್ರೀ. ಕೆಮಿಕಲ್ ಫ್ರೀ ಆದ್ದರಿಂದ ನಮ್ಗೆ ಏನು ಪ್ರಾಫಿಟ್ ಅಂತ ನಾನು ಫಸ್ಟ್ ಆಫ್ ಆಲ್ ಹೇಳ್ತೇನೆ. ಇನ್ಸೆಮಿನೇಷನ್ ಮಾಡಿದಾಗ ರಿಟರ್ನ್ ಇನ್ಸೆಮಿನೇಷನ್ ಆಗುದಿಲ್ಲ, ಇದು 100%.
ಅದು ನಾನು ಎದೆ ತಟ್ಟಿ ನಾನು ಯಾರಿಗೆ ಒಬ್ಬ ರೈತನಿಗೆ ಯಾರು ಮಾಡುವವನಿಗೆ ಆಗ್ಲಿ ನಾನು ಹೇಳ್ತೇನೆ, ಎದೆ ತಟ್ಟಿ ಹೇಳ್ತೇನೆ, ಪತಂಜಲಿ ಫೀಡ್ ನೀವು ಹಾಕಿ, ಕೆಮಿಕಲ್ ಇಲ್ಲದ ಫೀಡ್ ಹಾಕಿ, ಖಂಡಿತವಾಗ್ಲಿ ಇನ್ಸೆಮಿನೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಇಲ್ಲ. ಇವತ್ತು ರೈತ ಸೋಲಿದ್ದು ಎರಡೇ ವಿಷಯದಲ್ಲಿ, ಹೈನುಗಾರ ಸೋತದ್ದು ಎರಡೇ ವಿಷಯದಲ್ಲಿ, ಒಂದು ಕೆಚ್ಚಲು ಬಾವು ಮತ್ತೊಂದು ಇನ್ಸೆಮಿನೇಷನ್ ನಿಲ್ಲದೇ ಇರುವುದರಿಂದ. ಅದು ಎರಡು ಸಕ್ಸಸ್ ಆದ್ರೆ ರೈತ ಸಕ್ಸಸ್. ನಾನು ಹೇಗೆ ಸಕ್ಸಸ್ ಆಗಿದ್ದೇನೆ ಅಂತ ಹೇಳಿದ್ರೆ ಅದೇ ಎರಡು ವಿಷಯದಲ್ಲಿ. ಓಕೆ, ಆ ಕೆಲವರಲ್ಲಿ ಮಿಸ್ ಆಗ್ತಾರೆ. ಅವರು ಬೇರೆ ಬೇರೆ ಕೆಮಿಕಲ್ ಫೀಡ್ ಏನೋ ಅದು ಹಾಕ್ತಾರೆ, ಅದರಲ್ಲಿ ಬೇಗ ಹಾಲು 10 ಸಲ ಇನ್ಸೆಮಿನೇಟ್ ಮಾಡ್ತಾರೆ. ಒಂದು ಸಲ ಇನ್ಸೆಮಿನೇಟ್ ಮಾಡುವಾಗ 300 ರೂಪಾಯಿ ಆದ್ರೆ 10 ಸಲ ಮಾಡುವಾಗ ಲೆಕ್ಕ ಹಾಕಿ ನೀವು 3000 ಹೋಯ್ತಾ ಒಂದು. ಹೌದೌದು, ಕರೆಕ್ಟ್. ಅದೇ ಒಂದು ಕೆಚ್ಚಲು ಬಾವು ಬಂದ್ರೆ 10 ಲೀಟರ್ ದನ ಹಾಲು ಕೊಡ್ತದಂದ್ರೆ ಆಲ್ರೆಡಿ ಫಸ್ಟ್ ಗೆ ಕೆಚ್ಚಲು ಬಾವು ಬಂದ್ರೆ ಅದು 3 ಲೀಟರ್ ಬರ್ತದೆ. ಕರೆಕ್ಟ್. ಕೆಚ್ಚಲು ಬಾವು ನೋವಿಗೆ ಜ್ವರ ಬರ್ತದೆ, ಎಳದೆ ಇರ್ತದೆ, ಅನಾರೋಗ್ಯ ಹಾಲಾಗ್ತದೆ. ಅದರ ಮೇಲೆ ಹಿಂದೆ ಖರ್ಚು ಹಾಗೆ. ಹಾಗಾಗಿ ನಾವು ಎರಡನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ದನಗಳಿಗೆ ಆರೋಗ್ಯದ ಬಗ್ಗೆ ಚಿಂತೆ ಇಲ್ಲ. ನಮ್ಮಲ್ಲಿ ಅದು ಇಲ್ವೇ ಇಲ್ಲ. ನಮ್ಮಲ್ಲಿ ಡಾಕ್ಟರ್ ಬಂದದ್ದು ನಮ್ಗೆ ಗೊತ್ತಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನೋ ಬಂದದ್ದು ಇರ್ಬೋದು. ಯಾಕಂದ್ರೆ ಸಾಧಾರಣ ಮಟ್ಟಿಗೆ ಅದು ಹೆಲ್ತ್ ವೈಸ್ ಅಂದ್ರೆ ನಮ್ಮಲ್ಲಿ 3 ಇರಬಾರ್ದು. ಕೆಲವರಲ್ಲಿ ರೈತರಲ್ಲಿ ಖಾಲಿ ಹಾಲು ಪ್ರೊಡಕ್ಷನ್ ಮಾಡುವಂತದ್ದು ಮತ್ತೆ ಹಿಂಡಿ ದನ, ಅಷ್ಟಕ್ಕೆ ದನ ಸಾಗಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ಮನುಷ್ಯರಿಗೆ ಏನು ಬೇಕು? ಈಗ ನಮ್ಗೆ ಹೇಳ್ತಾರೆ ನಿಮ್ಗೆ ಅದು ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಇದು ವಿಟಮಿನ್ ಕಮ್ಮಿ ಆಗಿದೆ. ಹಾಗೆ ದನಗಳಿಗೆ ಕೂಡ ಸೇಮ್ ಮನುಷ್ಯ ಹೇಗೋ ಹಾಗೆ ದನ ಖಂಡಿತವಾಗ್ಲು ಅದಕ್ಕೆ ಕ್ಯಾಲ್ಸಿಯಂ ಬೇಕು, ಮಿನರಲ್ ಬೇಕು, ಮತ್ತೆ ಅದರದ್ದು ಎನರ್ಜಿ ಫುಡ್ ಬೇಕು, ಟಾನಿಕ್ಸ್ ಬೇಕು, ಇದು ಎಲ್ಲವೂ ಬೇಕು. ನಮ್ಮಲ್ಲಿ ನೋಡಿ ಎಲ್ಲ ಪ್ರೊಡಕ್ಷನ್ ಇದು ನಾವು ಬಾಟ್ಲಿ ಎಲ್ಲ ತೋರಿಸ್ತೇವೆ, ಬೇಕಾದ್ರೆ ನಾವು ಅಷ್ಟು ಹಾಕ್ತೇವೆ. ಹಾಗಾದ್ರೆ ನಮ್ಗೆ ಏನೋದು ಪ್ರಾಬ್ಲಮ್ ಇಲ್ಲ. ಅದು ಯಾವಾಗ ಹಾಕ್ಬೇಕು? ಅದು ಹಿಂಡಿ ಒಟ್ಟಿಗೆ ಎಲ್ಲಾ ಪ್ರೊಡಕ್ಷನ್ ನಾವು ಈಗ ಮಿನರಲ್ ಮಿಕ್ಸರ್ ಬೇರೆ ಬೇರೆ ಕಂಪನಿದ ಹಾಕ್ತೇವೆ, ಪತಂಜಲಿ ಹಾಕ್ತೇವೆ, KMF ಇದು ಹಾಕ್ತೇವೆ. ಬೇರೆ ಬೇರೆ ಅದನ್ನ ಹಿಂಡಿಯಲ್ಲೇ ಸೇರಿಸಿ ಕೊಡುವಂತದ್ದು. ಯಾವ್ದನ್ನು ಕೊಡುವಾಗ ಸಹ ಹಿಂಡಿಯಲ್ಲೇ ಸೇರಿಸಿ ಕೊಡುವಂತದ್ದು, ಯಾಕಂದ್ರೆ ತಿನ್ನುವುದಕ್ಕೆ ಸುಲಭ ಆಗ್ತದೆ. ಹೌದು. ಮತ್ತೆ 3 ತಿಂಗಳಿಗೊಮ್ಮೆ ಹುಳದ ಮದ್ದು ಹಾಕ್ಬೇಕು, ಪ್ರತಿ 3 ತಿಂಗಳಿಗೆ. ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅದರ ಜೀರ್ಣಕ್ರಿಯೆ ಜಾಸ್ತಿ ಆದ್ರೆ ಅದರ ನಾವು ಕೊಟ್ಟಂತ ಫುಡ್ ಅದಕ್ಕೆ ಬಾಡಿಗೆ ಇದಾಗ್ತದೆ, ಆಗ ಮಿಲ್ಕ್ ಪ್ರೊಡಕ್ಷನ್ ಬರ್ತದೆ. ಮತ್ತೆ ಪ್ರತಿ ದನ ದಿವಸಕ್ಕೆ 60 ರಿಂದ 80 ಲೀಟರ್ ನೀರು ಕುಡಿಸ್ಲೇಬೇಕು. ನಾವು ಕುಡಿಸ್ಲೇಬೇಕು, ಅದು ಕುಡಿಲೇಬೇಕು. ಇಲ್ಲದ್ರೆ ನಿಮ್ಗೆ ಪ್ರೊಡಕ್ಷನ್ ಇಲ್ಲಾದ್ರೆ ಕಮ್ಮಿ ಆಗ್ತದೆ ಖಂಡಿತ. ಇದು ನನ್ನ ನಾಲೆಜ್ ಹೇಳು ನಾನು. ಅದು ಹಾಗೆ ಕುಡಿಸ್ಲಿಕ್ಕೆ ಎಂತ ಮಾಡಿ? ಅದಕ್ಕೆ ಕೆಲವು ಮೆಥಡ್ ಉಂಟು ನೋಡಿ. ನಾವು ಡ್ರೈ ಫೀಡ್ ಅನ್ನು ಹಾಕಬೇಕು. ಯಾವುದೇ ಒಬ್ಬ ಕೃಷಿಕಾಗ್ಲಿ ದನಕ್ಕೆ ಡ್ರೈ ಫೀಡ್ ಹಾಕ್ಬೇಕು. ಡ್ರೈ ಫೀಡ್ ಹಾಕುವಾಗ ದಿವಸಕ್ಕೆ 30 ಗ್ರಾಂ ಉಪ್ಪು ಹಾಕ್ಬೇಕು. ಯಾವ್ದು? ಕಲ್ಲುಪ್ಪು. ನೀವು ಸೈಂಧವ ಲವಣ ಅಂತ ಸಿಗ್ತದೆ, ಅದು ಹಾಕಿದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುವುದರಿಂದ ಅದಕ್ಕೆ ಕೆಜಿಗೆ ಒಂದು 600 ರೂಪಾಯಿ ಹೀಗೆಲ್ಲ ಇರ್ತದೆ. ಹೌದು, ಅದು ಸ್ವಲ್ಪ ಕಾಸ್ಟ್ ಆಗ್ತದೆ. ಇದು 5 ರೂಪಾಯಿಯಲ್ಲಿ 10 ರೂಪಾಯಿಯಲ್ಲಿ ಲೆಕ್ಕ ಹಾಕಿ ನೀವು. ಆದ್ರೆ ಅದು ಅಷ್ಟು ಪ್ರಾಫಿಟ್ಸ್ ಉಂಟು. ಅದು ಹೆಲ್ತಿನ ಬಗ್ಗೆ ಅಷ್ಟು. ಮತ್ತೆ ನಕ್ಕು ಬಿಲ್ ಅಂತ ಉಂಟು, ಅದಕ್ಕೊಂದು ನಾಲಿಗೆಯಲ್ಲಿ ಇದು ಮಾಡ್ಲಿಕ್ಕೆ, ಅದೆಲ್ಲ ಜೀರ್ಣಕ್ರಿಯೆಗೆ ಮಿಲ್ಕು ಕ್ರಿಯೆಗೆ ಜಾಸ್ತಿ ಆಗುವಂತದ್ದು. ಈಗ ಜನರಿಗೆ ಇದೆಲ್ಲ ಆಕ್ಚುಲಿ ಗೊತ್ತೇ ಇರುದಿಲ್ಲ. ನಿಜವಾಗಿ ನಂಗೆ ಸಹ ಗೊತ್ತಿಲ್ಲ. ಅದೆಲ್ಲ ಹಾಕಿದ್ರೆ ದನದ ಹೆಲ್ತ್ ಕರೆಕ್ಟ್ ಇದ್ರೆ ಪ್ರೊಡಕ್ಷನ್ ಕರೆಕ್ಟ್ ಬರ್ತದೆ. ನಾವು ಎನಿಸಿದ ಮಟ್ಟಕ್ಕೆ ಅದನ್ನ ತರ್ಲಿಕ್ಕೆ ಬರ್ತದೆ. ಒಂದು ಹಸು ಎಷ್ಟು ವರ್ಷ ಇರುತ್ತದೆ ಅಂದ್ರೆ ಎಷ್ಟು ಲೈಫ್ ಸ್ಪ್ಯಾನ್ ಅದು ಉಂಟು. ಒಂದು ದನ ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಇರುವುದಾದ್ರೆ ನನ್ನ ಅನುಭವ ಪ್ರಕಾರ 19 ವರ್ಷ ಇರುತ್ತದೆ. 19 years ಖಂಡಿತ. ಇದು ನಮ್ಮ ಮನೆಯಲ್ಲಿ ಇದ್ದದನ್ನ ನಾನು ಹೇಳೋದು. ಅದ್ರಕ್ಕಿಂತ ಜಾಸ್ತಿ ಇರಬಹುದು. ಯಾಕಂದ್ರೆ ನಾನು ಆಲ್ರೆಡಿ ಅದನ್ನ ಹೇಳಿದಲ್ಲ, ನಾವು ಸೇಲ್ ಮಾಡಿದ್ದೇವೆ. 18 ವರ್ಷ ನನ್ನಲ್ಲಿ ಉಳಿದಿದೆ. ಕರು ನಮ್ಮದೇ ಇದ್ದುದರಿಂದ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ. ಯಾವ್ದು ವೆಟರ್ನರಿಗೆ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೇನೆ. 18 ವರ್ಷ ಜೀವನ ಮಾಡ್ತದೆ, ನಮ್ಮಲ್ಲಿ ಮಾಡಿದೆ. ನಾನು ಯಾವ್ದ್ರಲ್ಲಿ ಗೂಗಲ್ ಎಲ್ಲ ನೋಡುವಾಗ 12 ವರ್ಷ 13 ವರ್ಷ 14 ವರ್ಷ ಹಾಗೆ ಉಂಟು. ಅದು HF ದನ. ಅದೇ ಒಂದು ಸಾಧಾರಣ 80% 75% ಬ್ರೀಡ್ HF ಇರುವಂತದ್ದು, 100% ಇರುವಂತದ್ದಲ್ಲ. 100% ಅಲ್ಲ. ಮತ್ತೆ ಅದಕ್ಕೆ ನೀವು ಎಂತೆಲ್ಲ ಹಾಕ್ತೀರಿ? ಅದು ಇದು ಬಿಟ್ಟು ಈಗ ಫೀಡ್ ಹಾಕ್ತೇವೆ ನಾವು ಫಸ್ಟ್ ಗೆ. ಫೀಡ್ ಹಾಕಿದ ನಂತರ ಅರ್ಧ ಗಂಟೆ ಬಿಟ್ಟು ಅದಕ್ಕೆ ಉಪ್ಪು ಗಿಪ್ಪೆಲ್ಲ ಹಾಕ್ತೇವೆ. ಆದ ನಂತರ ಅರ್ಧ ಗಂಟೆ ಬಿಟ್ಟು ನೀರು ಕೊಡ್ತೇವೆ. ಹೌದು. ಒಂದೇ ಸರ್ತಿ 60 ಲೀಟರ್ ಅಲ್ಲ, 24 ಗಂಟೆಗೆ 60 ಲೀಟರ್. 24 ಗಂಟೆಗೆ 60 ಲೀಟರ್ ಆಗುದು. ನಾವು ಹೇಗೆ ಕೊಡ್ತೇವೆ ಅಂದ್ರೆ ಕೆಲವರಲ್ಲಿ ಒಂದು ಕ್ರಮ ಉಂಟು. ಹೇಗೆಂದ್ರೆ ಬೆಳಿಗೊಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ. ನಿಜವಾಗ್ಲೂ ಅದು ತಪ್ಪದು. ಅದು ಮೆಥಡ್ ತಪ್ಪು. ದನಗಳಿಗೆ ನಮ್ಮ ಹೊತ್ತಿಗೆ ದನಗಳಿಗೆ ಬಯರಿಕೆ ಆಗುದಿಲ್ಲ. ಈಗ ನಾವು ತಗೊಳ್ಳಿ, ನಮ್ಗೆ ಹೀಗೆ ನೀರು ಕುಡಿದ್ರೆ ಮತ್ತೊಮ್ಮೆ ಕುಡಿಬೇಕು. 24 ಗಂಟೆ ದನದ ಮುಂದೆ ನೀರಿರ್ಬೇಕು. ಯಾವಾಗೂ ಎನಿ ಟೈಮ್. ಅದಕ್ಕೆ ಯಾವಾಗ ನೀರು ಕುಡಿಬೇಕು ಅಂತ ಅನಿಸ್ತದೆ ಆಗ ನೋಡುವಾಗ ನೀರು ಇರ್ಬೇಕು ಮುಂದೆ. ನಾವು ಅಂತ ಸಿಸ್ಟಮೆಟಿಕಲ್ಲೇ ಮಾಡಿದ್ದೇವೆ. ಈಗ ನೀವು 4 ಗಂಟೆಗೆ ಎದ್ದು ಮೊದಲು ನೀರು ಇಡ್ತೀರಾ? ಇಲ್ಲ, 4 ಗಂಟೆಗೆ ನೀರು ಇರ್ತದೆ. ಯಾಕಂದ್ರೆ ನಾವು ರಾತ್ರಿ 9 ಗಂಟೆಗೆ ನೀರು ತುಂಬಿಸ್ತೇವೆ. ನೋಡಿ, ನಿಮ್ಗೆ ಮುಂಜಾನೆಯಿಂದ ನಮ್ದು ಕ್ರಮ ಹೇಳ್ತೇವೆ. ಮುಂಜಾನೆ 4 ಗಂಟೆ ನಾವು ಎದ್ದು ಎಲ್ಲ ಕ್ಲೀನ್ ಮಾಡಿ ಫುಡ್ ಹಾಕ್ತೇವೆ. ಫುಡ್ ಹಾಕಿ 20 ನಿಮಿಷ ಅರ್ಧ ಗಂಟೆಯ ನಂತರ ನೀರು ಕೊಡ್ತೇವೆ. ಬೇಕಾದಷ್ಟು ನೀರು ಕೊಡ್ತೇವೆ. ಆ ನಂತರ ನೀರಿನ ಖಾಲಿ ಮಾಡ್ತೇವೆ.
ನಮ್ಮ ಹತ್ರ ಏನ್ ಫುಡ್ ಉಂಟು, ನಾವು ಹೈಬ್ರಿಡ್ ಬೀಡು ಎಲ್ಲ ಕಟ್ಟಿಂಗ್ ಮಾಡಿ ಅದನ್ನೆಲ್ಲ ಹಾಕ್ತೇವೆ. ಎಷ್ಟು ಫುಲ್ ಹಾಕೋದು, ಒಂದೊಂದು ದನಕ್ಕೆ ಎಷ್ಟೆಷ್ಟು ತಿನ್ಲಿಕ್ಕೆ ಬೇಕು, 11 ಗಂಟೆ ತನಕ ಎಷ್ಟು ಬೇಕು ತಿಂತದೆ ಅಷ್ಟು ತಿನ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ ನಾವು. 11 ಗಂಟೆಗೆ ನಾವು ಎಲ್ಲವನ್ನ ಕ್ಲೀನ್ ಮಾಡ್ತೇವೆ. ಅದು ತಿಂತ ಇದ್ರು ಕೂಡ ನಾವು ಕ್ಲೀನೇ ಮಾಡುದು, ನಮ್ದು ಕ್ರಮ ಹಾಗೆ. ಕ್ಲೀನ್ ಮಾಡಿ ಮತ್ತೆ ನೀರು ತುಂಬಿಸುದು, ಫುಲ್ ನೀರು ತುಂಬಿಸುದು. ಅದು 4 ಗಂಟೆ ತನಕ ಖಾಲಿ ನೀರು ಮಾತ್ರ, ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕೊಡ್ತೇವೆ. 4 ಗಂಟೆಗೆ ಮತ್ತೆ ಫೀಡ್ ಹಾಕ್ತೇವೆ, ಸೇಮ್ ಟೈಮ್ ಹಾಗೆ ಮಾಡ್ತೇವೆ. 9 ಗಂಟೆ ನಂತರ ಮತ್ತೆ ನೀರು ಹಾಕ್ತೇವೆ. ಹಾಗೆ ದಿನಚರಿ ಹೀಗೆ ನಡೀತದೆ. ಈಗ ನಿಮ್ದು ದಿನಚರಿ. ಹೌದು, ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನಾವು ಎನಿ ಟೈಮ್ ಕೊಡ್ತಾ ಇರಬೇಕು. ಇನ್ನೊಂದು ನಾನು ಕೇಳಿದ ಪ್ರಕಾರ, ನಂಗೆ ಗೊತ್ತಿಲ್ಲ, ಹಸುಗಳಿದ್ರೆ ನಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಸಂಜೆ ಹೊತ್ತಿಗೆ ಹಾಲು ತೆಗಿಲಿ ಬರ್ಲೇಬೇಕು, ಹಾಗೆ ಉಂಟಾ? ಉಂಟು, ಖಂಡಿತ ಉಂಟು. ನಿಮ್ಗೆ ಒಂದು ಫ್ಯಾಮಿಲಿ ಒಟ್ಟಿಗೆ ಎಲ್ಲಿಯಾದ್ರೂ ತಿರುಗಾಡ್ಲಿಕ್ಕೆ ಹೋದ್ರೆ? ನೋಡಿ, ಜನ ಹಾಗೆ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ವಿಷಯ. ನಿಜವಾಗಿ ನನ್ನ ಅನುಭವ ಹೇಳ್ತೇನೆ. ನಾನು ಇಷ್ಟು ದನಗಳನ್ನ ಒಬ್ಬನೇ ಮೇಂಟೈನ್ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ಯಾರು ಇಲ್ಲ, ನನ್ಗೆ ಫ್ಯಾಮಿಲಿ ಆಗ್ಲಿಲ್ಲ, ನಾನು ಒನ್ ಮ್ಯಾನ್ ಅಲ್ಲಿ ಇದ್ದೇನೆ. ನೋಡಿ, ನಮ್ಮ ಇಲ್ಲಿ ಮನೆ ಇದೆ, ನಂದು ಮನೆ. ಒಬ್ಬನೇ 10 ದನದ ಕೆಲಸ ಮಾಡಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತೇನೆ. ನಾನು ಮೋಟರ್ ವೈಂಡರ್ ಮೂಲತಃ, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೇನೆ. ನಕರೆಲ್ಲ ಅಂಗಡಿ ಉಂಟು, ಸಾಲಿನ ಎಲೆಕ್ಟ್ರಿಕಲ್ ಅಂತೇಳಿ. ಅನಂತರ ಕ್ಯಾಟಲ್ ಫೀಡ್ ನಾನು ಸರ್ವಿಸ್ ಮಾಡ್ತೇನೆ. ಅದರ ಒಟ್ಟಿಗೆ ನಾನು ಆಟೋ ಇದು ಮಾಡ್ತೇನೆ, ಎಲ್ಲವನ್ನ ಮಾಡ್ತೇನೆ. ಟೈಮ್ ಇಲ್ಲ ಅಂತೇನಿಲ್ಲ, ಬಟ್ ಆ ಟೈಮಿಗೆ ನಾವು ಬರ್ಬೇಕು. ಆ ಟೈಮಿಗೆ ನೀವು ಬರ್ಬೇಕು. ಹೌದು, ಖಂಡಿತ. ಕೆಲವರು ಹೇಳ್ತಾರೆ ನಮ್ಮಲ್ಲಿ, ನಿಮ್ಗೆ ಅದು ದನದ ಫಾರ್ಮ್ ಮಾಡಿದ್ರೆ, ಕೋಳಿ ಫಾರ್ಮ್ ಮಾಡಿದ್ರೆ ಎಲ್ಲಿ ಹೋಗಿ ಬರ್ಬೋದಲ್ವಾ? ಸರಿ, ಹೌದು. ಕೋಳಿಗೆ ಆದ್ರೆ 8 ಗಂಟೆಗೆ ಫುಡ್ ಹಾಕ್ಬೋದು, 11 ಗಂಟೆಗೆ ಹೋಗೋದು. ಬೇಗ ಹೋಗ್ಲಿಕ್ಕೆ 5 ಗಂಟೆ ಮುಂಜಾನೆ ಹಾಕ್ಬೋದು. ದನಕ್ಕೆ ಈ ಫುಡ್ ಯಾವಾಗ್ಲೂ ಹಾಕ್ಬೋದು, ಅದು ವಿಷಯ ಅಲ್ಲ. ಬಟ್ ಮಿಲ್ಕ್ ನಾವು ಪ್ರೊಡಕ್ಷನ್ ಮಾಡಿ ಕೊಡುವಂತ ಟೈಮ್ KMF ನಿಗದಿತ ಟೈಮ್ ಆಗಿರೋದ್ರಿಂದ ಆ ಟೈಮ್ಗೆ ನಾವು ಅಲ್ಲಿ ಹೋಗಿ ಮುಟ್ಟಿಸ್ಬೇಕು. ಬೆಳಿಗ್ಗೆ ಎಷ್ಟು ಗಂಟೆಗೆ ಅಲ್ಲಿ ಕೊಡ್ಬೇಕು? ಬೆಳಿಗ್ಗೆ ನಮ್ಗೆ ಅಲ್ಲಿ 7 ಗಂಟೆ ತನಕ ಟೈಮ್ ಉಂಟು ಡೈರಿಯಲ್ಲಿ. ಹೌದೌದು. ಸಂಜೆ 4:15ರಿಂದ 5 ಗಂಟೆ ತನಕ. ಈಗ 5 ಗಂಟೆ ಈ 5 ಗಂಟೆಗೆ ನಾನು ಈಗ ಅಲ್ಲಿ ರೀಚ್ ಆಗಬೇಕು. ಸರ್, ನೀವು ಬೈಹುಲ್ಲನ್ನು ಹಾಕ್ತೀರಾ? ಹೌದು. ನಮ್ಮ ಆಚೆ ಬೈಹುಲ್ಲು ಹಾಕೋದು ಒಳ್ಳೇದಾ? ಯಾಕಂದ್ರೆ ಕೆಲವರು ನಾನು ವಿಡಿಯೋ ನೋಡಿದೆ, ಆಚೆ ಜೋಳ ರಾಗಿ ಎಲ್ಲ ಹಾಗೆ ಹೇಳ್ತಾರೆ. ಸೊ ನಮ್ಮ ಆಚೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬೈಹುಲ್ಲು ಹಾಕ್ತಾರೆ. ಸೊ ಹಾಕೋದು ಒಳ್ಳೇದಾ? ಬೈಹುಲ್ಲು ಅಂದ್ರೆ ಯಾಕಂದ್ರೆ ನಿಜವಾಗ್ಲೂ ಅವರಿಗಿಂತ ನಮ್ಮದು ಬೈಹುಲ್ಲು ಕಡಿಮೆ. ಯಾಕಂದ್ರೆ ದನಗಳಿಗೆ ಜೋಳ ರಾಗಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಅದರಲ್ಲಿ ಫೈಬರ್ಸ್ ಜಾಸ್ತಿ ಇರುವುದರಿಂದ ಅದು ದನಗಳಿಗೆ ಬೇಕಾಗ್ತದೆ. ಬೈಹುಲ್ಲಲ್ಲಿ ಏನಿಲ್ಲ, ಆಕ್ಚುಲಿ ಒಂದು ಹೊಟ್ಟೆ ತುಂಬಲಿಕ್ಕೆ ಮಾತ್ರ. ಒಂದು ಹೊತ್ತು ನಾವು ಹಾಕ್ತೇವೆ. ಅದ್ರಲ್ಲಿ ಏನು ಅಷ್ಟು ಪ್ರಾಫಿಟ್ಸ್ ಅಂತ ಮಿಲ್ಕ್ ಪ್ರೊಡಕ್ಷನ್ಗೆ ಅದರಲ್ಲಿ ಏನು ಪ್ರಾಫಿಟ್ಸ್ ಇಲ್ಲ. ಅದೇ ನೀವು ರಾಗಿ ಜೋಳ ಮೆಕ್ಕೆಜೋಳ ಇದರದ್ದು ಹಾಕುದಾದ್ರೆ ಹಿಂಡಿನೂ ಕಡಿಮೆ ಮಾಡಬಹುದು. ಒಂದು 10 kg ಹಾಕುವಂತ ಹಿಂಡಿಯನ್ನ 5 kg ತರಬಹುದು. ಆದ್ರೆ ಬೈಹುಲ್ಲಲ್ಲಿ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಒಂದು ಅಷ್ಟೇ. ಮತ್ತೆ ಹಸುಗಳನ್ನು ಹೊಸತು ತಗೊಳ್ಳುವಾಗ ಲೋನ್ ಅಲ್ಲಿ ತಗೊಳ್ಳೋ ಒಳ್ಳೇದಾ, ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ಳೋದು ಒಳ್ಳೇದಾ? ಅದು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟದ್ದು. ಯಾಕಂದ್ರೆ ಲೋನ್ ಮಾಡಿ ತಗೊಳ್ಳೋದಾದ್ರೆ, ಅವ್ರು ತರುವುದಾದ್ರೆ ಅದರ ಬಡ್ಡಿ ಗಿಡ್ಡಿ ಅದೆಲ್ಲ ತುಂಬಾ ವೇಸ್ಟ್ ಆಗ್ತದೆ. ಆದ್ರೆ ಕ್ಯಾಶ್ ಅಲ್ಲಿ ಒಂದು ದನ ತಂದು ಅದನ್ನು ಚೆನ್ನಾಗಿ ಸಾಕಿ ಅದರಿಂದಲೇ ಪ್ರೊಡಕ್ಷನ್ ಮಾಡ್ತಾ ಹೋದ್ರೆ ಅದು ಹೈನುಗಾರಿಕೆಗೆ ಪ್ರಾಫಿಟ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಹೌದಾ? ಖಂಡಿತ. ಸೊ ಈಗ ಇದ್ರಲ್ಲಿ ಎಲ್ಲ ನಮ್ಮದು ಓನ್ ಪ್ರೊಡಕ್ಷನ್. ಹೌದೌದು. ಓಕೆ. ಮತ್ತೆ ನಿಮ್ಗೆ ಗವರ್ಮೆಂಟ್ ಇಂದ ಹಸುಗಳಿಗೆ ಕಾಯ್ಲಿಕ್ಕೆ ಸಬ್ಸಿಡಿ ಸಿಗ್ತದ? ಈಗ ನಾವೇನು ಅಷ್ಟು ನಮ್ಮಲ್ಲಿ ಅಂತ ಕಾಯಿಲೆಗಳು ಬಂದಿಲ್ಲ. ಈಗ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಂದ್ರೆ ಗಂಟು ಚರ್ಮ ರೋಗ ಬಂದಿತ್ತಲ್ಲ, ಆಗ ನಮ್ಮ ದವನಕ್ಕೆ ಒಂದು ಬಂದಿತ್ತು. ಅದಕ್ಕೆ ಸರ್ಕಾರ ಫ್ರೀ ಆಂಬುಲೆನ್ಸ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಅದು ನಮ್ಮ ಇಲ್ಲಿ ಆಸ್ಪತ್ರೆಯಿಂದ ಕೊಟ್ಟಿದ್ದಾರೆ. ಹಾಗೆ ಸವಲತ್ತು ಖಂಡಿತ. ಈಗ ಹೈನುಗಾರಿಕೆ ಮಾಡೋದಕ್ಕೆ ಹೆಲ್ತ್ ವೈಸ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಉಂಟು ಸರ್ಕಾರದಿಂದ, ಯಾರಿಗೂ ಅಷ್ಟೇ. ಸೊ ಸಬ್ಸಿಡಿ ಅಂತ ಸಿಗ್ತದ? ಸಬ್ಸಿಡಿ ಅಂತ ಗವರ್ಮೆಂಟ್ ಅಲ್ಲಿ ನಮಗೇನು ಸಿಗುದಿಲ್ಲ. ಅಂದ್ರೆ ನಮ್ದು KMF ಸೊಸೈಟಿಯಲ್ಲಿ ಮಿಲ್ಕಿಗೆ 5 ರೂಪಾಯಿ ಲೀಟರ್ಗೆ, ಪರ್ ಲೀಟರ್ಗೆ 5 ರೂಪಾಯಿ ಸಬ್ಸಿಡಿ ಅಂತ ಗವರ್ಮೆಂಟ್ ಕೊಡ್ತಾ ಇದೆ. ಅದೊಂದು ಪ್ರಾಫಿಟ್. ಹೌದು. ಮತ್ತೆ ಅದಕ್ಕೆ ಯಾವ್ದಾದ್ರೆ ರೋಗ ಬಂದು ನಿಮ್ಗೆ ಎಂತ ತುಂಬಾ ಖರ್ಚಾಗಿದ್ದು ಹಾಗೆ ಎಂತಾದ್ರೆ ಎಕ್ಸಾಂಪಲ್ ಒಂದು ಶೇರ್ ಮಾಡಬಹುದು? ಉಂಟು. ಅದೇ ನಾವು ಲಂಪಿ ಸ್ಕಿನ್ ಡಿಸೀಸ್ ಅಂತ ಏನು ಚರ್ಮ ಗಂಟು ರೋಗ ಅಂತ ಹೇಳ್ತೇವೆ, ಅದರಿಂದ ನಮ್ಗೆ ತುಂಬಾ ಲಾಸ್ ಆಗಿದೆ. ಆಲ್ರೆಡಿ ನಮ್ಮ ಹಟ್ಟಿಗೆ ಬಂದಿದೆ. ಮತ್ತೆ ನಾವು ಅದನ್ನ ಸಪರೇಟ್ ಹಟ್ಟಿಯಲ್ಲಿ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ತುಂಬಾ ಖರ್ಚಾಗಿದೆ. ಒಂದು 17,000 ಮೇಲೆ ಖರ್ಚಾಗಿದೆ. ಅದಕ್ಕೆ ಸರ್ಕಾರದಿಂದ ಏನು ಬಂದಿಲ್ಲ, ಯಾಕಂದ್ರೆ ನಾವು ನೋಂದಣಿ ಮಾಡ್ಲಿಲ್ಲ. ಅದೇ ಒಂದೆರಡು ಸಾವಿರಕ್ಕೆ ನಾವು ನೋಂದಣಿ ಮಾಡಿದ್ರೆ ಅವರ ಹಿಂದಿನಲ್ಲಿ ಮಾಡಿದ್ದೇನೆ. ಅಂತೂ ಫ್ರೀ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಂದು 5 ಸಲ ಬಂದು ಆಂಬುಲೆನ್ಸ್ ಗಾಡಿ ಉಂಟಲ್ಲ, ಒಂದು ಈಗ ವೆಟರ್ನರಿ ಅದರಲ್ಲಿ ಬಂದು 5 ಸಲ ಬಂದು ಟ್ರೀಟ್ಮೆಂಟ್. ಡಾಕ್ಟರ್ ತಮ್ಮನ್ಕರ್ ಅಂತೇಳಿ ನಮ್ಮ ತುಂಬಾ ರಿಲೇಶನ್ಶಿಪ್ ಉಂಟು ಅವ್ರ ಹತ್ರ. ಯಾವಾಗ ಕರೆದ್ರು ಕೂಡ ಅವ್ರು ಬರ್ತಾರೆ. ಅದು ಮುಂಜಾನೆ ಕರೀರಿ ರಾತ್ರಿ ಕರೀರಿ. ಅದು ವಯಸ್ಸಾದವರು, ಅವರನ್ನ ನಾವು ತುಂಬಾ ಹೆಮ್ಮೆ ಪಡ್ತೇವೆ ಅವರ ಸರ್ವಿಸಿಗೆ. ರಿಟೈರ್ಮೆಂಟ್ ಲೈಫ್ ಅಲ್ಲಿ ಕೂಡ ಅವರದೇ ಆಂಬುಲೆನ್ಸ್ ಗೆ ಎಲ್ಲ ಹೋಗಿ ಜನಗಳಿಗೆ ದನಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ದಾರೆ. ಅವರಿಗೆ ಇಂಟ್ರೆಸ್ಟ್. ಖಂಡಿತ. ಮತ್ತೆ ಹೊಸತು ಹಸು ತಗೊಳ್ಳೋದಾದ್ರೆ ಯಾವ್ದು ತಗೊಳ್ಬೇಕು? ಇನ್ನು ಎಷ್ಟು ರೇಟ್ ಇರ್ತದೆ ಎಟ್ ಪ್ರೆಸೆಂಟ್? ನೋಡಿ,
ದನ ಯಾವ್ದು ಹಸು ಅಂದ್ರೆ ಎಚ್ ಎಫ್ ಮಿಲ್ಕ್ ಪ್ರೊಡಕ್ಷನ್ ಗೆ ಇರುವಂತ ಎರಡು ದನ ಅಂದ್ರೆ ಎಚ್ ಎಫ್ ಮತ್ತೆ ಜರ್ಸಿ. ಓಕೆ ಅದರಲ್ಲಿ ಆಗುವಂತ ಮಿಲ್ಕ್ ಪ್ರೊಡಕ್ಷನ್ ಬೇರೆ ಯಾವುದರಲ್ಲಿ ಆಗುದಿಲ್ಲ. ಓಕೆ ಹೈನುಗಾರಿಕೆ ಮಾಡೋದಕ್ಕೆ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಇರುವಂತ ದನಗಳೇ ಬೇಕು. ಎಚ್ ಎಫ್ ಇಲ್ಲದೆ ಜರ್ಸಿ ಚಾಯ್ಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದೇ ಚಾಯ್ಸ್ ಮಾಡುವಲ್ಲಿ ಕೆಲವು ವಿಧಾನಗಳುಂಟು. ಹೇಳಿದೆಯಲ್ಲ ಹಾಗೆ ತುಂಬಾ ಸುಮಾರು ಇದುಂಟು, ಆಯಗಳುಂಟು. ಆ ಆಯಗಳ ಮಟ್ಟಿಗೆ ನಾವು ತಗೊಂಡೆ ಒಳ್ಳೇದು. ಎಟ್ ಪ್ರೆಸೆಂಟ್ ಎಷ್ಟು ರೇಟ್ ಉಂಟು? ರೇಟ್ ಅಂದ್ರೆ ಅದೇ ಅದು ಮಿಲ್ಕ್ ಪ್ರೊಡಕ್ಷನ್ ಮೇಲೆ ಇರೋದು. ಒಂದು ಪ್ರೆಸೆಂಟ್ ಈಗ ರೇಟ್ ಅಂದ್ರೆ ಒಂದು 20 ಲೀಟರ್ ಹಾಲು ಕೊಡ್ತದೆ ಒಂದು 45,000 ಆ ರೇಂಜ್ ಅಲ್ಲಿ ಇದೆ. ಲೀಟರ್ಗೆ 2,000, 2,500 ಹಾಗೆ. ಒಂದು ಹಸು ಎಷ್ಟು ಲೀಟರ್ ಹಾಲು ಕೊಡ್ಬೋದು ಎಷ್ಟು ಹೇಳಿದ್ರೆ? ಅದು ಅದರ ದೇಹದ ಗಾತ್ರದ ಮತ್ತೆ ನಮ್ಮ ಹಿಂಡಿಯ ಮೇಲೆ ಲಂಬಿತವಾಗುವುದು. ಯಾಕಂದ್ರೆ ಅದರ ಮೇಲೆ ಅದು ಪ್ರೊಡಕ್ಟ್ ಮಾಡುದು ಮಿಲ್ಕ್. ಈಗ ನಾವು ಹಿಂಡಿ ಹಾಕದಿದ್ರೆ ಅದು ಪ್ರೊಡಕ್ಷನ್ ಮಾಡುದಿಲ್ಲ. ಅದನ್ನ ಅದರ ವ್ಯವಸ್ಥೆಗೆ ತಕ್ಕ ಅದಕ್ಕೆ ಎಷ್ಟು ಮಿಲ್ಕ್ ಪ್ರೊಡಕ್ಷನ್ ಕೆಪಾಸಿಟಿ ಉಂಟು ಅಷ್ಟು ಫುಡ್ ಅನ್ನು ನಾವು ಕೊಟ್ರೆ ಖಂಡಿತವಾಗಿ ಅದರ ಕೆಪಾಸಿಟಿ ಎಷ್ಟು ಕೊಡ್ತದೆ. ಅದಕ್ಕಿಂತ ಹೆಚ್ಚು ನೀವು ಎಷ್ಟು ಹಿಂಡಿ ಹಾಕಿದ್ರು ಮಿಲ್ಕ್ ಪ್ರೊಡಕ್ಷನ್ ಕೊಡುದಿಲ್ಲ ಅದು. ಮತ್ತೆ ಹಾಲು ದಪ್ಪ ಮಾಡ್ಲಿಕ್ಕೆ ಇಲ್ಲ ಹಾಗೆ ಎಂತಾದ್ರೆ ಮಾಡ್ಲಿಕ್ಕೆ ಉಂಟು ಸುಮಾರು ಉಂಟು. ಅದೇ ಫುಡ್ ಅಲ್ಲೇ ಎಲ್ಲ ಇರುವುದು ಫುಡ್ ಅಲ್ಲಿ. ಈಗ ನಾವು ತೆಂಗಿನಕಾಯಿ ಹಿಂಡಿ ಹಾಕ್ತೇವೆ ಯಾಕಂದ್ರೆ ಸ್ವಲ್ಪ ಮಿಲ್ಕ್ ಪ್ರೊಡಕ್ಷನ್ ದಪ್ಪ ಆಗಿ ಬರ್ಲಿ ಅಂತೇಳಿ. ಮತ್ತೆ 5 ತಿಂಗಳ ನಂತರ ಅದು ಕರುವಾಗಿ 5 ತಿಂಗಳ ನಂತರ ಮತ್ತೆ 2 ತಿಂಗಳಲ್ಲಿ ಹಾಲು ದಪ್ಪನೇ ಇರ್ತದೆ. ಅದು ನ್ಯಾಚುರಲ್. ಯಾಕಂದ್ರೆ 10 ಲೀಟರ್ ಕೊಡುವಂತ ಹಾಲು 5 ಲೀಟರ್ ಕೊಡ್ತದೆ. ಹಾಗೆ ದಪ್ಪ ಆಗಿ ಬರ್ತದೆ. ಫ್ಯಾಟ್ SNF ಜಾಸ್ತಿ ಇರ್ತದೆ. ಹಾಗೆ ಡಿಗ್ರಿ ಸ್ವಲ್ಪ ಕಮ್ಮಿ ಇರ್ತದೆ. ಮತ್ತೆ ನೀವು ಅದು ಹಾಲನ್ನು ಹೇಗೆ ತೆಗೆಯುವುದು? ಮಿಷಿನ್ ಅಲ್ಲಿಯ ನಾವು ಮಿಷಿನ್ ಅಲ್ಲಿ ಅದು ಮಿಷಿನಿಗೆ ಹೆಸರೆಂತ? ಅದು ಮಿಲ್ಕ್ ಮಾಸ್ಟರ್ ಅಂತ ಉಂಟು. ಮಿಲ್ಕ್ ಮಾಸ್ಟರ್ ಅಂತೇಳಿ. ಅದಕ್ಕೆ ಸುಮಾರು ವೆರೈಟಿ ಬೇರೆ ಬೇರೆ ಕಂಪನಿಗಳದ್ದು ಉಂಟು. ಅದು ಮಿಲ್ಕ್ ತೆಗೆಯುವಂತ ಮಿಷಿನ್ ಬೇರೆ ಬೇರೆ ಕಂಪನಿ ಉಂಟು. ನಮ್ಮ ಹತ್ರ ಈಗ ಮಿಲ್ಕ್ ಮಾಸ್ಟರ್. ಅದಕ್ಕೆ ಎಷ್ಟು ರೇಟ್? ಅದಕ್ಕೆ ನಾನು ಪೆಟ್ರೋಲ್ ವಿತ್ ಎಲೆಕ್ಟ್ರಿಕ್ ಮೋಟರ್ ಇರುವಂತ ಸಿಸ್ಟಮೆಟಿಕಲ್ಲಿಗೆ ಮತ್ತೆ ವಾಶ್ ಮಾಡೋದಕ್ಕೆ ಅದಕ್ಕೆ 62,000 ಉಂಟು. ಅದರಲ್ಲಿ 20,000 ನಮ್ಮ ಸೊಸೈಟಿ ನಮಗೆ ಅದರಲ್ಲಿ ಫ್ರೀ ಅಂತ ಅನುದಾನ ಕೊಡ್ತದೆ. ಹಾಗೆ ನಾವು 40,000 ಕೊಡ್ಬೇಕಾಗಿದೆ. ಸೊ 62,000 ಎಷ್ಟು ವರ್ಷ ಮೊದಲು? ಇದು 3 ವರ್ಷ ಮೊದಲು. ಈಗ ಅದಕ್ಕೆ ಜಾಸ್ತಿ ಆಗಿರ್ಬೋದು. ಈಗ ಪ್ರೆಸೆಂಟ್ ರೇಟ್ ಜಾಸ್ತಿ ಇರ್ಬೋದು, ಸ್ವಲ್ಪ ಕಡಿಮೆ ಆಗಿರ್ಬೋದು. ಯಾಕಂದ್ರೆ ಮೊಬೈಲ್ಗೆ ಫಸ್ಟ್ ಗೆ ಜಾಸ್ತಿ ರೇಟ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಟಿವಿಗೆ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಇದಕ್ಕಾಗ್ಬೋದು. ಯಾಕಂದ್ರೆ ತುಂಬಾ ಈಗ ಹೊಸ ಕಂಪನಿಗಳು ಎಲ್ಲ ಈಗ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಎಷ್ಟು ಬೇಕಾಷ್ಟು ಇಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ರೇಟ್ ಈಗ ಮೊದಲಿಗಿಂತ ಜಾಸ್ತಿ ಇರ್ಲಿಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. ಆದ್ರೆ ಅಷ್ಟು ರೇಂಜ್ ಇರಬಹುದು. ಯಾವ್ದು ಒಳ್ಳೇದು, ಕೈಯಲ್ಲಿ ಮಾಡುದು ಅದು ಮಿಷಿನ್ ಅಲ್ಲಿ ಮಾಡುವಂತದ್ದು ಅಷ್ಟು ಒಳ್ಳೇದಲ್ಲ. ಯಾಕೆಂದ್ರೆ ಮಿಲ್ಕಿನ ನಾನು ಗುಣಮಟ್ಟ ಕೇಳುದು. ಒಂದು ಮಿಲ್ಕಿನ ಪ್ರೊಡಕ್ಷನ್ ಗುಣಮಟ್ಟದಲ್ಲಿ ಹೇಳುದಾದ್ರೆ ಕೈಯಲ್ಲಿ ಕ್ಲೀನ್ ಆಗಿ ತೆಗೆದ್ರೆ ಒಳ್ಳೇದು. ಯಾಕಂದ್ರೆ ಮಿಷನ್, ಈಗ ನಮ್ಮ ಮಿಷನ್ ನೀವು ನೋಡ್ಬೋದು, ನಾವು ಪ್ರತಿ ದಿವಸ ಅದನ್ನ ಓಪನ್ ಮಾಡಿ ವಾಶ್ ಮಾಡಿ ಇಡ್ತೇವೆ. ಈಗಲೂ ಸಹ ಇಡ್ತೇವೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ವಾರಕ್ಕೆ 1 ಸಲ ಮಾಡ್ತಾರೆ. ಅದರಲ್ಲಿ ಒಳಗೆ ಒಂದು ದಪ್ಪದೊಂದು ಯೆಲ್ಲೋ ಕಲರ್ ಅಲ್ಲಿ ಲೇಯರ್ ಇಟ್ಟು ಅದಕ್ಕೆ ಎಂಪ್ಯಾರಿಟಿ ಅಂತ ಹೇಳ್ತಾರೆ. ಅದು ಕ್ವಾಲಿಟಿ ಜಾಸ್ತಿ ಹೊತ್ತಿರುವಂತದ್ದನ್ನ ಅದು ಕಡಿಮೆ ಮಾಡ್ತದೆ. ಅದೇ ಕೈಯಲ್ಲಿ ಕರೆದ್ರೆ ಅದು ನಿಮ್ಗೆ ಅಷ್ಟು ಇದರಷ್ಟು ಬೇಗ ಅದು ಹಾಲಾಗುದಿಲ್ಲ. ಇದು ಮಿಷಿನ್ ಅಲ್ಲಿ ತೆಗ್ದದ್ದು ಒಂದು ಸರ್ತಿ ಫುಲ್ ಕಂಪ್ಲೀಟ್ ಆಗ್ತದಾ? ಇಲ್ಲ, ಒಂದು ಮೊಳೆಯಲ್ಲಿ 100 ಗ್ರಾಮ್ 100 ml 50 ml ಉಳಿತದೆ. ಅದು ಹೇಗಂದ್ರೆ ಮಿಷಿನಿಗೆ ದನ ಡಿಪೆಂಡ್ ಆದ ನಂತರ. ಆಕ್ಚುಲಿ ಮಿಷಿನಿಗೆ ದನ ಡಿಪೆಂಡ್ ಆಗದಿದ್ರೆ 5 ಲೀಟರ್ ಕೊಡುವಂತದ್ದು 2 ಲೀಟರ್ ಕೊಡ್ತದೆ. 3 ಲೀಟರ್ ನೀವು ಕೈಯಲ್ಲಿ ಕರಿ. ಇದು ಡಬಲ್ ಕೆಲಸ. ಯಾಕಂದ್ರೆ ಅದಕ್ಕೆ ಅದು ಎಗ್ರಿ ಆಗಬೇಕು. ಈಗ ಕೈಯಲ್ಲೇ ಕರಿಯುವಂತದ್ದನ್ನ ನಾವು ಒಮ್ಮೆಲೆ ಮಿಷಿನ್ ಕೊಟ್ಟಾಗ ಅದಕ್ಕೆ ಏನೋ ಒಂದು ಸೆಟ್ ಆಗುದಿಲ್ಲ. ಮೈಂಡ್ ಅಲ್ಲಿ ಏನೋ ಅನಿಸ್ತದೆ, ಎಂತ ಇದು ಅಂತ ಹೆದರಿಕೆ ಆಗ್ತದೆ. ಹೆದರಿಕೆ ಆದಾಗ ಮಿಲ್ಕ್ ಪ್ರೊಡಕ್ಷನ್ ಕೊಡುದಿಲ್ಲ. ಈಗ ನಮ್ಮ ದನಗಳು ಹಾಗೇನಿಲ್ಲ. ಅವಾಗ ನಾವು ನೋಡಿದೇವಲ್ವಾ, ನಮ್ಮಲ್ಲಿ 100 ml 200 ml ಈಗ ಉಳಿತದೆ. ಸಂಜೆ ಮಾತ್ರ ನಾವು ಅದನ್ನ ಕೈಯಲ್ಲಿ ಕರೀತೇವೆ, ಬೆಳಿಗ್ಗೆ ಕೈಯಲ್ಲಿ ಕರೆಯುವುದಿಲ್ಲ. ಸಂಜೆ ಯಾಕೆ ಕರಿತೇವೆ ಅಂದ್ರೆ ಅದೇ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ಉಳಿದ್ರೆ ಮಿಲ್ಕ್ ಅದರಲ್ಲಿ ಕೆಚ್ಚಲು ಬಾವು ಬರ್ತದೆ. ಕೆಚ್ಚಲು ಬಾವು ಬಂದ್ರೆ ದನದ ಲೈಫೇ ಹೋಯ್ತು. ಅದರೊಟ್ಟಿಗೆ ನಮ್ಮ ಲೈಫ್ ಹೋಯ್ತು. ಲಾಸ್ ಖಂಡಿತ ಲಾಸ್. ಕೆಚ್ಚಲು ಬಾವು ಬರ್ಬೋದು. ಅದೇ ನಾನು ಹೇಳಿದೆ ನಿಮ್ಗೆ ಎಕ್ಸಾಂಪಲ್, ನಮ್ಮಲ್ಲಿ ಒಂದು ಉಂಟು, ಅದರ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ. ನಾನು ಹಾಗೆ ಹೇಳಿದೆ, ಆಗ ಮೊಳೆಗಳೆಲ್ಲ ಇರ್ಬೇಕು, ಇದರ ವ್ಯತ್ಯಾಸ ಉಂಟು, ಅದೆಲ್ಲ ಗೊತ್ತಾಗ್ತದೆ ನೋಡುವಾಗ್ಲೇ. ಸರ್, ನಿಮ್ಗೆ ಹಸುಗಳಲ್ಲಿ ಪ್ರಾಫಿಟ್ ಮಾಡಬಹುದಾ? ಇನ್ನು ಎಷ್ಟು ಪ್ರಾಫಿಟ್ ಮಾಡಿದಿರಿ? ನಾನು ತುಂಬಾ ಪ್ರಾಫಿಟ್ ಮಾಡಿದ್ದೇನೆ. ತಿಂಗಳಿಗೆ 80,000 ತನಕ ಪ್ರಾಫಿಟ್ ಮಾಡಿದ್ದೇನೆ. ಅದು 10 ದನದಲ್ಲಿ. ಅದೇ 20 ದನ ಇದ್ರೆ ಒಂಟು ಡಬಲ್ ಮಾಡಬಹುದು, ಡಬಲ್ಗಿಂತ ಜಾಸ್ತಿನೇ ಮಾಡಬಹುದು. ಒಂದು ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಇಲ್ಲದು ನಾವು. ಅದೇ ನಾವು ಗೊಬ್ಬರದಲ್ಲಿ ವರ್ಷಕ್ಕೆ 1.5 ಲಕ್ಷ 2 ಲಕ್ಷದ್ದು ಸೆಗಣಿ ಡ್ರೈ ಮಾಡಿ ಅದಕ್ಕೆ ಸೋಲಾರ್ ಟರ್ಪಲ್ ಹಾಕಿ ಅಲ್ಲಿ ಮಾಡಿದ್ದೇವೆ, ನೋಡಬಹುದು, ವಿಡಿಯೋ ಮಾಡಬಹುದು. ಅದಕ್ಕೊಂದು ಶೆಡ್ ಅನ್ನ ಇದು ಮಾಡಿ ಅದರ ಮೇಲೆ ಸೋಲಾರ್ ಟರ್ಪಲ್ ಹಾಕಿ ಡ್ರೈ ಮಾಡಿ ಅದು ಚಾಹುಡಿನಾಗೆ ಮಾಡಿ ನಾವು ಸೇಲ್ ಮಾಡ್ತೇವೆ. ಒಂದು ವರ್ಷಕ್ಕೆ 1.5 ಲಕ್ಷ ಮೇಲೆ ನಾವು ಅದೇ ಗೊಬ್ಬರದಿಂದಲೇ ಪ್ರಾಫಿಟ್ ತೆಗಿತೇವೆ. ಓನ್ಲಿ ಗೊಬ್ಬರದಲ್ಲಿ? ಖಾಲಿ ಗೊಬ್ಬರದಲ್ಲಿ. ಹಾಲಲ್ಲಿ
ಹಾಲಲ್ಲಿ ಅದೇ ತಿಂಗಳಿಗೆ ಒಂದು 80,000 ನಾವು ಪ್ರಾಫಿಟ್ ಮಾಡ್ತೇವೆ. ಬಟ್ ಅದನ್ನ ವರ್ಷಕ್ಕೆ ಇಂಟು ಮಾಡಿದ್ರೆ ಎಷ್ಟು ಆಗ್ಬಹುದು? ಹೌದೌದು 80,000 into 12. ಎಸ್, ನೀವು ಕಮೆಂಟ್ ಮಾಡಿ ಹೇಳಿ. ಹೌದು. ಮತ್ತೆ ಸರ್, ಹೈಯೆಸ್ಟ್ ನೀವು ಪ್ರಾಫಿಟ್ ಯಾವಾಗ ಮಾಡಿದ್ರಿ? ಯಾವ ವರ್ಷ? ನೋಡಿ, ವರ್ಷದಲ್ಲಿ ಈಗ ಏಪ್ರಿಲ್ ಮೇ ಈ ಯಾವಾಗ ಬಿಸಿಲು ಟೆಂಪರೇಚರ್ ಜಾಸ್ತಿ ಇರ್ತದೆ ಆಗ ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ. ಖಂಡಿತವಾಗ್ಲೂ ಕಮ್ಮಿ ಆಗ್ತದೆ ಒಂದು ಆಗ. ಮತ್ತೆ ಚಳಿಗಾಲದಲ್ಲಿ ಈಗ ನಿಮ್ಗೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಸ್ವಲ್ಪ ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ. ಬೇರೆ ಎಲ್ಲ ಸಮಯದಲ್ಲಿ ಈಗ ಮಳೆಗಾಲದಲ್ಲಿ ಎಲ್ಲ ಹಸಿ ಹುಲ್ಲಾಗ್ತದೆ, ಬೇಕಾದಷ್ಟು ತಿನ್ನೋದಕ್ಕೆ ಎಲ್ಲ ಬರ್ತದೆ, ಆಗ ಪ್ರೊಡಕ್ಷನ್ ಜಾಸ್ತಿ. ನಮ್ಮ ಡೈರಿ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಡೈರಿಯಲ್ಲಿ ಸಹ ಪ್ರೊಡಕ್ಷನ್ ಆ ಮೂಮೆಂಟ್ ಅಲ್ಲಿ ಜಾಸ್ತಿ ಆಗಿರ್ತದೆ. ಸೊ ಜೂನ್ ಜುಲೈ ಅಲ್ಲಿ ಜಾಸ್ತಿ. ಜೂನ್ ಜುಲೈ ನವೆಂಬರ್ ತನಕ ತೊಂದರೆ ಇಲ್ಲ. ಓಕೆ. ಮತ್ತೆ ಈಗ ಹೊಸಬ್ರು ಮಾಡೋದಾದ್ರೆ ಎಂತ 3 ಥಿಂಗ್ಸ್ ನೋಡ್ಬೇಕು? ಹೊಸಬ್ರು ಮಾಡೋದಾದ್ರೆ ಒಂದು ಹೇಳ್ತೇನೆ, ಅದೇ ಶೆಡ್ಡಿಗೆ ಜಾಸ್ತಿ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಓಕೆ. ಎಷ್ಟು ಸಿಂಪಲ್ ಅಲ್ಲಿ ಶೆಡ್ ಸುಸಜ್ಜಿತ ವ್ಯವಸ್ಥೆಯಲ್ಲಿ ಮಾಡ್ಲಿಕ್ಕೆ ಬರ್ತದೆ ಆ ವ್ಯವಸ್ಥೆಯಲ್ಲಿ ಮಾಡಬೇಕು. ಮತ್ತೆ ದನನ ಚಾಯ್ಸ್ ಮಾಡಿ ತರುವಂತದ್ದು ಬಹಳ ಇಂಪಾರ್ಟೆಂಟ್. ಓಕೆ. ಅದರ ಕೆಚ್ಚಲದ್ದು ಅದು ನೀವು ಹೇಳಿದ್ರಲ್ಲ ಸರ್. ಸೊ ದನ ನಮ್ಗೆ ಯಾವಾಗ ಕೇಳ್ತದೆ ಹಾಲು ತೆಗಿಲಿಕ್ಕೆ ಹೊಸಬ್ರು ತರುವಾಗ? ಹೌದು. ಈಗ ನಾವು ಹೊಸ ಹಸು ತಂದೆ, ಅದು ನಮ್ಗೆ ಹೇಗೆ ಕೇಳ್ತದೆ ಹಾಲು ತೆಗಿಲಿಕ್ಕೆ, ಸೆಟ್ ಆಗ್ಲಿಕ್ಕೆ ತೊಂದರೆ ಇಲ್ಲ. ಅದಕ್ಕೆ ಅಂದ್ರೆ ಅದು ಗಬ್ಬದ ವ್ಯವಸ್ಥೆಯಿಂದ ಡೆಲಿವರಿ ವ್ಯವಸ್ಥೆಗೆ ಬಂದಾಗ ಯಾವುದಾಗ್ಲಿ ತಾಯಿ ಮಗುವಿಗೆ ಹಾಲನ್ನು ಕೊಡುವಂತದ್ದು ಪ್ರಕೃತಿ ನಿಯಮ. ಸೊ ಆ ಹೊತ್ತಿನಲ್ಲಿ ನಾವು ಪ್ರೊಡಕ್ಷನ್ ತೆಗಿಬೇಕಾಗ್ತದೆ. ದನಗಳನ್ನ ನಾವು ಸುಸಜ್ಜಿತವಾಗಿ ವ್ಯವಸ್ಥೆಯಲ್ಲಿ ಅದು ಗಬ್ಬಕ್ಕೆ ಬಂದು ಕರು ಹಾಕಿದ ನಂತರ ಅದರಲ್ಲಿ 3 ದಿವಸ ನಾವು ಅದನ್ನ ಪ್ರೊಡಕ್ಷನ್ ಮಾಡುವುದಿಲ್ಲ, ಅಂದ್ರೆ ಬೇರೆ ಚೆಲ್ತೇವೆ. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಗಿಣ್ಣೆ ಜಾಸ್ತಿ ಇರುವುದರಿಂದ ಅದು ಪ್ರೊಡಕ್ಷನ್ ಮತ್ತೆ ಪ್ರೊಡಕ್ಷನ್ ಮಾಡಬಹುದು. ಅದೇ ಗಿಚ್ಚಲು ಎಲ್ಲ ಒಳ್ಳೇದಿರ್ಬೇಕು ಸೈಜ್ ಅಲ್ಲಿ. ಅಂತ ದನಗಳನ್ನ ನಾವು ಚಾಯ್ಸ್ ಮಾಡಿ ತಂದ್ರೆ ಖಂಡಿತ ಹೈನುಗಾರಿಕೆ ಇಂಪ್ರೂವ್ಮೆಂಟ್ ಆಗ್ತದೆ. ಓಕೆ. ನಂದು ಡೌಟ್ ಏನ್ ಹೇಳಿದ್ರೆ, ಈಗ ನಾನೊಂದು ಹಸು ತಂದೆ, ಅದನ್ನ ಹಾಲು ತೆಗೆಯೋ ನಂಗೆ ಕೇಳಲಿಲ್ಲ, ಎಂತ ಮಾಡ್ಬೋದು? ಹಾಗೆ ಅದು ಒದೀತದೆ, ಅದು ಏನು ಮಾಡ್ಲಿಕ್ಕೆ ಬರುದಿಲ್ಲ. ಎಂತಂದ್ರೆ ಅದರ ಸ್ವಭಾವದ ಮೇಲೆ ಇರ್ತದೆ. ಈಗ ಗೀರ್ ದನ ಅಂತ ಉಂಟು. ಹೌದೌದು. ಅದು ನಮ್ಮದು ಈಗ ಗುಜರಾತ್ ಅಲ್ಲಿ ಅದನ್ನ ನಾವು ಕಾಲಿಗೆ ಹಗ್ಗ ಕಟ್ಟಿನೇ ಹಾಲು ಕರಿಬೇಕು, ಇಲ್ಲದ್ರೆ ಇಲ್ಲ. ಅದು ಮಿಲ್ಕ್ ಯಾವಾಗ ಡೆಲಿವರಿ ಮಾಡ್ತದೆ ಅಲ್ಲಿ ತನಕ ಅದು ನೀವು ಎಂತದ್ದು ಮಾಡಿ ಅದು ಏನು ಮಾಡುದಿಲ್ಲ. ಡೆಲಿವರಿ ಮಾಡಿ ಹಾಲು ಪ್ರೊಡಕ್ಷನ್ ತೆಗೆಯುವ ಸಮಯದಲ್ಲಿ ಎಷ್ಟೇ ನೀವು ಮೋಕೆ ಮಾಡಿ ಸಾಕಿದ್ರು ಕೂಡ ಅದು ಒದೀತದೆ. ಅದು ಯಾಕಂದ್ರೆ ಅದರ ಜಾತಿಯ ಗುಣದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಅಲ್ಲಿ ಹೋಗುವಾಗ ಇಲ್ಲಿ ಹೆಗಲಲ್ಲಿ ಹಗ್ಗ ಹಾಕೊಂಡೆ ಹೋಗ್ಬೇಕು, ಅಲ್ಲಿ ಕಾಲಿ ಕಟ್ಟಿ ಮತ್ತೆ ಹಾಲು ಕರಿ. ಇದ್ರಲ್ಲಿ ಅಂತ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಆದ್ರೆ ಗಿರ್ರಲ್ಲಿ ಜಾಸ್ತಿ ಹಾಲು ಸಿಗುದಾ ಇದ್ರಲ್ಲಿ? ಇಲ್ಲ. ಎಚ್-ಎಫ್ ಮತ್ತೆ ಜರ್ಸಿಗೆ ಇದ್ದಂತ ಮಿಲ್ಕ್ ಪ್ರೊಡಕ್ಷನ್ ಯಾವ ತಳಿಗೂ ನಮ್ಮ ಇಂಡಿಯಾದಲ್ಲಿ 35 ತಳಿ ಉಂಟು. ಕಾಂಕ್ರೇಜ್, ಗಾಂಗ್ರ, ಡಾಂಗ್ರ, ಅದು ಹಲ್ಲಿಕಾರ್, ಅಮೃತ್ ಮಾಲ್, ಸಿಂಧಿ, ಮತ್ತೆ ಸುಮಾರು ಉಂಟು. ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಕೆಪಾಸಿಟಿ ಇರುವಂತದ್ದು 2 ತಳಿ, ಅದು ಎಚ್-ಎಫ್ ಮತ್ತೆ ಜರ್ಸಿ. ಸೊ ಯಾರಾದ್ರೂ ಹೊಸಬ್ರು ಪರ್ಚೇಸ್ ಮಾಡ್ಲಿಕ್ಕೆ ಇದ್ರೆ ಎಚ್-ಎಫ್ ಮತ್ತೆ ಜರ್ಸಿ ನೋಡ್ಬೇಕು. ಖಂಡಿತವಾಗ್ಲು ಮಿಲ್ಕ್ ಪ್ರೊಡಕ್ಷನ್ ಗೆ ಅಂತ ಪರ್ಚೇಸ್ ಮಾಡೋದಾದ್ರೆ ಇದು A1 ಹಾಲು, ಅದು A2 ಮಿಲ್ಕ್. ಯಾವುದು ನಮ್ದು ಗೀರ್ ಇದ್ದು, ಇದಕ್ಕೆ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಉಂಟು ಅದರಲ್ಲಿ. ಮತ್ತೆ ಹೆಲ್ತ್ ವೈಸ್ ಅದು ಒಳ್ಳೇದಂತ ಹೇಳ್ತಾರೆ. ಅದಕ್ಕೆ ನಮ್ಮ ದೇಶದ್ದು ಇರುವುದರಿಂದ. ಓಕೆ, ಗೊತ್ತಾಯ್ತು. ಮತ್ತೆ 1 ಲೀಟರ್ ಹಾಲಿಗೆ ಎಷ್ಟು ಹಣ? ಈಗ ನಮ್ಗೆ ಡೈರಿಯಲ್ಲಿ ನಮ್ಮ ಕ್ವಾಲಿಟಿಯ ಮೇಲೆ ರೇಟ್ ಇರ್ತದೆ. ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ರೇಟ್ ಇರ್ತದೆ. ಈಗ ಸಾಯಂಕಾಲ ಆದ್ರೆ 37 ರೂಪಾಯಿಂದ 40 ರೂಪಾಯಿ ತನಕ ರೇಟ್ ಬೀಳ್ತದೆ ಅದರ ಮಧ್ಯ. ಅದು ನಮ್ಮ ಕ್ವಾಲಿಟಿ ಮೇಲೆ. ಬೆಳಿಗ್ಗೆ 35ರಿಂದ 37 ತನಕ ಬೀಳ್ತದೆ. ಮತ್ತೆ 5 ರೂಪಾಯಿ ಸಬ್ಸಿಡಿ ಸರ್ಕಾರ ಕೊಡ್ತದೆ. ಹೌದು. ಮತ್ತೆ 50 ಲೀಟರ್ಗಿಂತ ಮೇಲೆ ಹಾಕಿದ್ರೆ 40 ಪೈಸೆ ಇನ್ಸೆಂಟಿವ್ ಅಂತ ಕೊಡ್ತಾರೆ, ಡೈರಿ ನಮ್ಮ ಸಂಸ್ಥೆ ಕೊಡ್ತದೆ. 100 ಲೀಟರ್ ಮೇಲೆ ಆದ್ರೆ 50 ಪೈಸೆ ಕೊಡ್ತಾರೆ. ಸೊ ಹಾಗೆ ಎಲ್ಲ ಮಾಡ್ಕೊಂಡು ಅದೇ ಒಂದು ಪ್ರಾಫಿಟ್ ಅಂದ್ರೆ ಅದೊಂದು 37 ರೂಪಾಯಿ, ಅದೊಂದು 5 ರೂಪಾಯಿ, 45 ರೂಪಾಯಿ ಪರ್ ಲೀಟರ್ಗೆ ರೇಟ್ ಬೀಳ್ತದೆ. 45 ರೂಪಾಯಿ. ಕೆಜಿ ಹಿಂಡಿಗೆ 30 ರೂಪಾಯಿ ಬೀಳ್ತದೆ. ಓಕೆ. ಇನ್ನೊಂದು, ನೀವು 80,000 ಪ್ರಾಫಿಟ್ ಉಂಟಂತ ಹೇಳಿದ್ರಿ. ಖಂಡಿತ. ಅದ್ರಲ್ಲಿ ಎಷ್ಟು ನಿಮ್ಗೆ ಎಕ್ಸ್ಪೆನ್ಸಸ್ ಅಂತ ಆಯ್ತು? ಇಲ್ಲ, ನಾವು ಅದ್ರಲ್ಲಿ ಅದೇ ಖರ್ಚು ಎಲ್ಲ ತೆಗೆದು ಉಳ್ದದ್ದೇ ನಾವು ಹೇಳಿದ್ವಿ ನಿಮ್ಗೆ 80,000. 80,000 ಪ್ರಾಫಿಟ್ ಎಲ್ಲ ಎಕ್ಸ್ಪೆನ್ಸ್. ನಮ್ಗೆ ಲೇಬರ್ಸ್ ಅದೇ 80,000. ಓಕೆ. ಇನ್ನು ಹಾಲು ಕರೀಲಿಕ್ಕೆ ನೀವು ಕೆಲಸಗಾರ ಇಟ್ಟಿದ್ದೀರಾ? ಇಲ್ಲ. 10 ದನನ ನಾನು ಒಬ್ಬನೇ ಮೇಂಟೈನ್ ಮಾಡ್ತೇನೆ. ಫುಡ್, ಹಾಲು ಕರೆಯುವಂತದ್ದು, ಕೊಡುವಂತದ್ದು ಎಲ್ಲ ನಾನು ಒಬ್ಬನೇ. ಓಕೆ, ಎಲ್ಲ ನೀವೇ? ನಾನೇ ಮಾಡುದು, ಸ್ವತಃ ನಾವೇ ಮಾಡುದು. ಹಾಗಾಗಿ ಲೇಬರ್ಸ್ ಕೊಡ್ಲಿಕ್ಕೆ ಏನಿಲ್ಲ. ಏನು ಇದು ಅದು ನಮಗೆ ಉಳ್ದದ್ದು ನಮಗೆ. ಹಾಗೆ. ಓಕೆ. ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದಂತ ಎನಿಸ್ತೇನೆ. ಇನ್ನು ಎಂತಾದ್ರೂ ಇದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ಸರ್ ಹತ್ರ ಕ್ಲಾರಿಫೈ ಮಾಡಿ ಕಮೆಂಟಿಗೆ ರಿಪ್ಲೈ ಕೊಡ್ತೇನೆ. ಸರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್, ನಿಮ್ಮ ಟೈಮ್ ಕೊಟ್ಟಾಗೆ, ಇನ್ಫಾರ್ಮೇಶನ್ ಕೊಟ್ಟಾಗೆ ಧನ್ಯವಾದ. ಸೊ ನಂಗೆ ಸಹ ತುಂಬಾ ಕಲೀಲಿಕ್ಕೆ ಸಿಕ್ಕಿದ್ದು. ಮತ್ತೆ ಈ ವಿಡಿಯೋನ ಈಗ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.
ಇಷ್ಟು ತನಕ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ ಐಕನ್ ಒತ್ತಿರಿ. ಇನ್ನು ನಮಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಸಹ ಫಾಲೋ ಮಾಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಇನ್ನು ನಾನು ಇನ್ನೊಂದು ವಿಡಿಯೋಲಿ ಸಿಗುತ್ತೇನೆ. ಬಾಯ್.